ಐ ಆಮ್ ನಾಟ್ ಸೈಂಟಿಸ್ಟ್, ಐ ಆಮ್ ನಾಟ್ ಗಾಡ್. ನನ್ನಿಂದ ನಿಮ್ಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಕೆಟ್ಟದಂತೂ ಮಾಡೋದು. ನಾನು ಏನಾದ್ರೂ ಒಂದು ತಪ್ಪು ಮಾತಾಡಿದ್ರೆ, ಏನಾದ್ರೂ ಒಂದು ಸುಳ್ಳು ಮಾಹಿತಿ ಕೊಟ್ರೆ, ವೀರಭದ್ರ ಸ್ವಾಮಿ ನಾಳೆ ನನಗೆ ಊಟ ಕೊಡಲ್ಲ ಅಂತ ಹೇಳಿ. ವಾಸ್ತು ಅನ್ನೋದು ಅಷ್ಟು ಕೆಲಸ ಮಾಡುತ್ತೆ ಅನ್ನೋದು ಬಾರಿ ದೇವ್ರನ್ನ ಬೈಕೊಂತ ಜೀವನ ಮಾಡಿ ನನಗೆ ಸಾವು ಕೊಡಲ್ಲ, ಗೆಲುವು ಕೊಡು, ಎರಡರೊಂದು. ಭಾವನೆಗಳ ಮೇಲೆ ಬದುಕು, ಅನುಭವಗಳ ಮೇಲೆ ಜೀವ. ವರ್ತಮಾನ, ಭೂತ, ಭವಿಷ್ಯವನ್ನ ಅಂಗಲಿರ್ತಕ್ಕಂಥ ಶಾಸ್ತ್ರನೇ ವಾಸ್ತುಶಾಸ್ತ್ರ. ಆಂಜನೇಯ ಸ್ವಾಮಿಯ ಸಾಕ್ಷಿಯಾಗಿ ಹೇಳಿದ್ರಿ, ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲಿ ಬಾರಿ ಹುಷಾರಿ ಅಂತ ಎಷ್ಟು ಸರಿ ಹೇಳಿದ್ರಿ, ಎಷ್ಟು ಜನ ಕೇಳಿದ್ರಿ. ಆಗಿದಾವೆಲ್ಲ ಸರ್ವೇ ಜನ ಸುಖಿನೋ ಭವಂತು ಅನ್ನೋದೇ ನಾವು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸೋ ನ್ಯೂಸು. ವಾಸ್ತುಶಾಸ್ತ್ರವನ್ನು ಗಹನವಾಗಿ ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ, ಜನಸಾಮಾನ್ಯರಿಗೆ ಸರಳವಾಗಿ ತಿಳಿಸುವಂಥ ಪ್ರಯತ್ನ ಆಗಬೇಕು ಅನ್ನೋದು ಇವತ್ತಿನ ಹರಿಕತೆ ಪಾಡ್ಕಾಸ್ಟ್ ಶೋನ ಉದ್ದೇಶ ಆಗಿದೆ. ತುಂಬ ರಹಸ್ಯಗಳಿವೆ ಹಂಗೆ ನೋಡೋಕ್ಕೋದ್ರೆ ಈ ವಾಸ್ತುಶಾಸ್ತ್ರದಲ್ಲಿ. ಆದರೆ ಅದನ್ನು ಸರಳವಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ನಮ್ಮ ಜೊತೆ ಇದ್ದಾರೆ KR ವಾಸ್ತು ಸಂಸ್ಥೆಯ ಸಂಸ್ಥಾಪಕರು, ಆಧ್ಯಾತ್ಮ ಚಿಂತಕರು ಹೌದು, ಶ್ರೀ ಕರುಣಾಕರ್ ಗುರುಜಿಗಳು. ಗುರುಗಳೇ ನಮಸ್ಕಾರ. ನಮಸ್ತೆ ಹರೀಶ್, ಹೇಗಿದ್ದೀರಿ? ತುಂಬಾ ಚೆನ್ನಾಗಿ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೋಡಿ, ವಾಸ್ತುಶಾಸ್ತ್ರದಲ್ಲಿ ಇರೋರೇ ನಾವು ಹೇಗಿದ್ದೀವಿ ಅಂತ ಕೇಳ್ತೀರಿ. ಹಾಗಂತಲ್ಲ, ಇಲ್ಲಿ ಯಾರೂ ದೇವ್ರಿಲ್ಲ ನೋಡಿ. ಹಾಂ, ದೈವ ಮಾನವರು ಯಾರೂ ಇಲ್ಲ ಓಕೆ ಅಲ್ವಾ? ನಾನೇನೋ ದೈವ ಮಾನವಂತ ಬಿಂಬಿಸೋದು, ದೇವ್ರು ಅಂದ್ಕೊಳ್ಳೋದು, ಅದು ಶುದ್ಧ ತಪ್ಪು, ಸುಳ್ಳು ಕೂಡ ನನ್ನ ಲೆಕ್ಕಾಚಾರದಲ್ಲಿ. ನಾವೆಲ್ಲ ಪಾಮರರು ನೋಡಿ ಅಲ್ವಾ? ಪಾಮರರು ಅಂದರೆ ಗೊಂಬೆಗಳಿದ್ದಾಗ, ಗೊಂಬೆ ಆಟ. ದೇವ್ರು ಆಡಿಸ್ದಂಗೆ ಆಡಿಸ್ಬೇಕಲ್ವಾ? ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಯಾರಿಗಾದ್ರೂ ಕೂಡ ಮೊಟ್ಟ ಮೊದಲನೇದಾಗಿ ನನ್ನ ಗುರುಗಳಿಗೆ ಗೌರವ ತಿರುಪತಿ ರೆಡ್ಡಿಯನ್ನು ಹೊಂದಿಸ್ತಾ ಅದರ ಬಗ್ಗೆ ಸ್ವಲ್ಪ ಒಂದು ವಚನ ಹೇಳ್ತೀನಿ. ಪ್ಲೀಸ್. ಸಿಂಹಾದ್ರಿ ಗುರುವೇ ವರಕಲ್ಪ ತರುವೆ, ಲಕ್ಷ್ಮೀ ನರಸಿಂಹ ಗುರುದೇವ ತನಯನಗಿರುವೆ, ಬಾಯನ್ನ ಗುರುವೇ ಸಿಂಹಾದ್ರಿ ಗುರುವೇ ವರಕಲ್ಪ ತರುವೆ. ಈ ಹಾಡು ಪ್ರತಿ ಸಾರಿ ಹೇಳ್ಬೇಕಾದ್ರೆ ಸತ್ಯವಾಗಿ ಹೇಳ್ತೀನಿ ಹರೀಶ್, ನನಗೆ ನನ್ನ ಗುರುಗಳು ನೆನೆಸಿದಾಗೆಲ್ಲ ಕಣ್ಣೀರು ಬರುತ್ತೆ ನನಗೆ. ಯಾಕೆ? ಆ್ಯಕ್ಚುಲಿ ನಾನು ಅಷ್ಟು ಒಡನಾಟ ನನಗೂ ನನ್ನ ಗುರುಗಳಿಗೂ ಕೂಡ. ಯಾಕೆಂದರೆ ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿದಂಥ ನನಗೆ, ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದಂಥ ನನಗೆ ಕರ್ಕೊಂಡೋಗಿ ಇಂಥ ವಿದ್ಯೆಯನ್ನು ನೀಡಿದಂಥ ಒಬ್ಬ ಗುರುಗಳನ್ನ ನೆನೆಸ್ಕೊಂಡ್ರೆ ಅದು ಆ ಪರಮಾತ್ಮನೇ ಹೇಳಿದು ಬಂದಿದೆ. ಆ್ಯಕ್ಚುಲಿ ನಾನು ಹೃದಯಪೂರ್ವಕವಾಗಿ ನಾನು ಕಣ್ಣೀರು ಬರ್ತಾ ಇದ್ದೆ ನನಗೆ. ಯಾಕಂದ್ರೆ ನಿನ್ನ ನಂಬಿಸ್ಬೋದು, ಇಲ್ಲಿ ನೋಡಿ ವೀಕ್ಷಕರು ನಂಬಿಸ್ಬೋದು, ನಾನು ಯಾವಾಗಲೂ ನಿಮ್ಮನ್ನು ನಂಬಿಸ್ಬೋದು, ಎದುರಿಗಿದ್ದಾರನ್ನ. ದಿಸ್ ಆ್ಯಕ್ಟಿಂಗ್. ಆ್ಯಕ್ಟಿಂಗಲ್ಲಿ ಏನು ಬೇಕಾದ್ರೂ ನಂಬಿಸ್ಬೋದು. ಬಟ್ ಪಂಚಭೂತಗಳನ್ನು, ದೈವವನ್ನು ನಂಬಿಸೋಕ್ಕಾಗತ್ತಾ ನಾವು? ಚಾನ್ಸಸ್ಸೇ ಇಲ್ಲ ಯಾವತ್ತು ಅಲ್ವಾ? ಸೊ ಹಾಗಾಗಿ ಅದರ ಆಳತೆ ಅಂತಂದರೆ ಪ್ರತಿಯೊಂದು ನಿಮಿಷ ಕೂಡ, ಪ್ರತಿಯೊಂದು ಸೆಕೆಂಡು ಕಳೆದಂಥ ಜೀವನಗಳನ್ನು ನೆನೆಸ್ಕೊಳ್ತಾ ಹೋಗ್ತಿರ್ತೀವಿ. ಅವರು ಹಾಡಿದಂಥ, ಅವರು ನಡೆದಂಥ ಹಾದಿಯಲ್ಲಿ, ಅವರು ತೋರಿಸಿದಂಥ ಹಾದಿಯನ್ನು ನಾವು ಅದರಲ್ಲಿ ಹೋಗ್ತಾ ಇದ್ದೀನಿ. ಹಾಗಾಗಿ ಐ ಆಮ್ ನಾಟ್ ಸೈಂಟಿಸ್ಟ್, ಐ ಆಮ್ ನಾಟ್ ಗಾಡ್, ಯಾವುದೂ ನಾನು ಹೇಳೋದಿಲ್ಲ. ಆದರೆ ನಾನೊಬ್ಬ ರೈತನ ಮಗ ಅಂತ ಹೇಳ್ತೇನೆ ಅಷ್ಟೇ, ಯಾರಿಗಾದರೂ ಕೂಡ. ಸುಮಾರು 15 ವರ್ಷಗಳು ಆಯಿತು ನಾನು ಬೆಂಗಳೂರು ಬಂದು. ನಮ್ಮ ತಂದೆ ತಾಯಿ ಹೇಳ್ತಿರ್ತಾರೆ, ಇರೋನೊಬ್ಬನೇ ಮಗ ನೀನು, ಯಾಕೆ ದಾಳಿಂಬೆ ಇದೆ, ಶ್ರೀಗಂಧ ಇದೆ, ಸೋಸು ಇದೆ, ಎಲ್ಲ ಇದೆ, 3 ಕಾರ್ಯದ ಓಡೋದಕ್ಕೆ ನಿನಗ್ಯಾಕೆ ಬೇಕು ಇದೆಲ್ಲ? ಸಹಜವಾದ ಮಾತುಗಳಿವು. ಒಬ್ಬನೇ ಮಗ, ಫಸ್ಟ್ ಕ್ಲಾಸಿಗೆ ಇದ್ಬಿಡು, ಕಾರ್ ತೊಗೊಂಡು ತೋಟಕ್ಕೆ ಹೋಗು ಬಾ. ಹೇಗಿದೆ ನೋಡಿ ಹರೀಶ್ ಇದು. ನಮ್ಗೆ ಹೆಂಗೆ ಗೊತ್ತಾ ಗುರುಗಳೇ, ಯಾವಾಗಲೂ ಜನಸಾಮಾನ್ಯರು ನಿಮ್ಮ ಮಾತು ಕೇಳಿಸ್ಕೋಬೇಕಾದ್ರೆ ಅವ್ರ ತಲೆಯಲ್ಲಿ ಏನು ಓಡ್ತಿರುತ್ತೆ ಗೊತ್ತಾ? ನಮಗೆ ತುಂಬ ಜನ ಹೆದರ್ಸೋರೇ ಜಾಸ್ತಿ. ವಾಸ್ತು ಅಂದ ತಕ್ಷಣ ಅಯ್ಯೋ ಏನು ಮಾಡ್ಬೇಕಪ್ಪ, ಏನಾಗ್ಬಿಡುತ್ತಪ್ಪ ಅಂತೆಲ್ಲ. ಏನಿದು ಹೆದರ್ಕೋಬೇಕಾ ನಾವು? ಹೆಂಗೆ ವಾಸ್ತು ಅರ್ಥ ಮಾಡ್ಕೊಳ್ಳೋದು? ಎಸ್ ಇಲ್ಲಿ ಭಾರಿ ಇಂಪಾರ್ಟೆಂಟ್ ಇದು. ಯಾವುದೇ ವಿಚಾರಣೆ, ಯಾವುದೋ ಒಂದು ಕಾಯಿಲೆ, ಈಗ ಒಂದು ಜ್ವರ ಬಂದಿದೆ ನಮಗೆ, ಆಯಿತು, ಜ್ವರ ಬಂದಿದೆ ಅಲ್ವಾ? ಇದು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಮೊದಲೇ, ನಿಮಗೆ ಇನ್ನೊಂದು ಬೇಕಿದ್ದು. ಅದೇ ಭರಮ ಸಮುದ್ರದಲ್ಲಿ ನಾನು ಯಾಕೆ ಅಂತಂದರೆ ಒಂದು ಮಾತು ಹೇಳಿದ್ದೆ. ಇನ್ನೊಂದು ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ ಅಚಾನಕ್ಕಾಗಿ ಇದಕ್ಕೆ ಹೋಗ್ತಾನೆ, ಹೋಗಮ್ಮ ಫಾರಿನ್ ಹೋಗ್ತಾನೆ ನನ್ನ ಮಗ ಅಂತ ಹೇಳ್ಬಿಟ್ಟಿದ್ದೆ. 3 ವರ್ಷ ಫಾರಿನಲ್ಲಿದ್ದ ಹುಡುಗ, ಒಬ್ಬನೇ ಮಗ. ಅದು ಆ ನಂಬಿಕೆ ಅವರಿಗೆ. ಮೊನ್ನೆ 80 ಲಕ್ಷದ ಮನೆಯನ್ನು ಕಟ್ಟಿದ್ದೇನೆ, ಓಪನಿಂಗ್ ನಾನೇ ಹೋಗಿದ್ದು, ಪ್ಲಾನ್ ನಾನೇ ಕೊಟ್ಟಿದ್ದು, 80 ಲಕ್ಷ ಮನೆ ಕಟ್ಟಿದ್ದೆ. ಅದಕ್ಕಿಂತ ಖುಷಿ ಪಡೋಂಥ ವಿಚಾರ ಏನಿದೆ ಅಲ್ವಾ? ಬಟ್ ಯಾಕೆ ಜನರ ಸಾಮಾನ್ಯರಲ್ಲಿ ಭಯ ಇದೆ? ವಾಸ್ತು ಭಯ ಇದೆ ನೋಡಿ, ಭಾರಿ ಇಂಪಾರ್ಟೆಂಟ್.
ಏನಾಗಿದೆ ಅಂತಂದರೆ ಕೆಲವಾರು ಜನ ಏನು ಮಾಡ್ತಾರೆ ಅಂದರೆ ವಾಸ್ತು ಅನ್ನೋದನ್ನು ನೇರವಾಗಿ ಮಾತಾಡಿದ್ರೆ ಅದು ಎಲ್ಲೋ ಒಂದು ಕಡೆ ಈ ಕನ್ನಡ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮೆಣಸಿಕೆಟ್ಟಂಗೆ ಆಗುತ್ತೆ ಅಂತಾರಲ್ವ ಅಲ್ವಾ. ಸೊ ಹಾಗಾಗಿ ನೇರವಾಗಿ ಮಾತಾಡೋದಕ್ಕಿಂತ ಹಿಂಗೆ ಊಟ ಮಾಡೋದಕ್ಕಿಂತ ಹೀಗೆ ಊಟ ಮಾಡಿದ್ರೆ ತುಂಬ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರಿಗೂ ಬೇಸರ ಆಗಬಾರ್ದು. ನಮ್ಮ ಮಾತಿನಿಂದ ಯಾರಿಗೋ ಬೇಸರ ಆಗೋದು ಅದೆಲ್ಲ ಒಂದು ತಪ್ಪಾಗುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಒಂದು ಮನೆಯ ವಾಸ್ತುವನ್ನು ತೋರಿಸ್ಕೊಳ್ಳಿ ಫಸ್ಟು. ಸುಮ್ಮನೆ ಅದನ್ನು ನೀವು ಎದುರ್ಕೊಂಡು ಮಾತ್ರ ಮಾಡ್ಕೋಬೇಡಿ. ಹೆದರ್ಬೇಡಿ, ಯಾವುದೇ ಕಾರಣಕ್ಕೆ ಎದುರುವಂಥ ಅವಶ್ಯಕತೆನೇ ಇಲ್ಲ. ನಮ್ಮಲ್ಲಿ ಕಾಯಿಲೆ ಇದೆ ಅಂತ ಯಾಕೆ ಅಂದ್ಕೊಳ್ತೀರಿ? ವಾಸ್ತು ಅನ್ನೋದು ಬ್ಲೇಡ್ ಇದ್ದಂಗೆ, ಬ್ಲೇಡ್ನಲ್ಲೂ ಮರ್ಡರ್ ಮಾಡ್ಬೋದಲ್ವ ಅಲ್ವಾ. ಎಲ್ಲವೂ ಮನೆಯೇ ಒಂದೇ ಸರಿ ಡೆಮಲಿಷ್ ಮಾಡ್ಬೇಕನ್ನೋದು ಏನಿದೆ ನೋಡ್ಬೇಕು. ಅದಕ್ಕೋಸ್ಕರ ನಾನೇ ಅಂತಲ್ಲ ನಾನು ಹೇಳೋದು, ಅದಕ್ಕೆ ನುರಿತಂಥವ್ರ ಹತ್ರ, ನಿಮಗೆ ನಂಬಿಕೆ ಇರುವಂಥವ್ರ ಹತ್ರ ಹೇಳೋದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ನಂಬಿಕೆ ಇರುತ್ತಲ್ಲ ಅವ್ರ ಹತ್ರ, ಮತ್ತು ಅದಕ್ಕೆ ಅನುಭವವುಳ್ಳ ನುರಿತಂಥವ್ರ ಹತ್ರ ಆಗಲಿ ತೋರಿಸ್ಕೊಳ್ಳಿ ಒಂದು ಸಾರಿ. ಅಟ್ಲೀಸ್ಟ್ ಒಂದು 25% ಆದರೂ ಕೂಡ ಸರಿ ಹೋಗಲಿ. ಈಗ ನಾನು ರಿಯಲ್ ಪ್ರಶ್ನೆಗೆ ಬರ್ತೀನಿ. ಈಗ ಯಾರೋ ಒಬ್ರು ಅವ್ರ ಬದುಕಲ್ಲಿ ನಡೀತಾನೆ ಇರುತ್ತೆ, ಸುಖ ದುಃಖ, ನೋವು, ನಲಿವು, ಉದಾಸ, ಉತ್ಸಾಹ, ಇವೆಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತೆ. ಇದೆಲ್ಲವೂ ನಮ್ಮನೇಲಿ ಏನೋ ಪ್ರಾಬ್ಲಮ್ ಇದೆಯಾ, ವಾಸ್ತು ಅದಕ್ಕೆ ಇದು ಲಿಂಕ್ ಆಗಿದೆಯಾ ಅಂತ ಹೆಂಗೆ ತಿಳ್ಕೋಬೇಕು? ಸರಿ, ಒಂದು ತಿಳ್ಕೊಳ್ಳೋದು ಅನ್ನೋದಕ್ಕಿಂತ ನಿಮ್ಮ ಒಂದು ಉದಾಹರಣೆ, ಪ್ಲೀಸ್. ಯೂರಿಯಾ ಗೊಬ್ಬರ ತೊಗೊಳ್ತೀವಿ. ಗೊಬ್ಬರ ಗೊತ್ತಿದೆಯಾ? ಯೂರಿಯಾ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಗೊಬ್ಬರ ತೊಗೊಳ್ತೀವಿ. ಅದು ವೈಟಾಗಿ ಹರಳಾಗಿರುತ್ತೆ. ಸಕ್ಕರೆ ತೊಗೊಳ್ತೀವಿ, ಹರಳು ಸಕ್ಕರೆ, ಎರಡೂ ಸೇಮ್ ಇರುತ್ತೆ. ಗೊಬ್ಬರನೂ ಸೇಮ್ ಇರುತ್ತೆ, ನೋಡೋಕೆ ಹಂಗೆ ಅನಿಸ್ಬಿಡುತ್ತೆ, ಹಂಗೆ ಅನಿಸುತ್ತೆ. ಬಟ್ಟು ಅದನ್ನು ಸವಿದಾಗ ಮಾತ್ರ, ಅನುಭವಕ್ಕೆ ಬಂದಾಗ ಅದು ಭಾರಿ ಇಂಪಾರ್ಟೆಂಟು. ಅದಕ್ಕೆ ಹೇಳೋದು ಭಾವನೆಗಳ ಮೇಲೆ ಬದುಕು, ಅನುಭವಗಳ ಮೇಲೆ ಜೀವನ. ಪ್ರತಿಯೊಬ್ಬರು ಅದನ್ನು ತೋರಿಸ್ಕೊಳ್ಳಬೇಕು. ಮನೆ ತೋರಿಸ್ಕೊಳ್ತಿದ್ರೆ ಅದು ಅನುಭವಕ್ಕೆ ಬಂದ ಮೇಲೇ ಕೆಟ್ಟದ್ದು ಒಳ್ಳೆಯದು ಗೊತ್ತಾಗುತ್ತೆ ನಿಮಗೆ. ಜೀವನದ ಮೇಲೆ ಈ ವಾಸ್ತು ಪರಿಣಾಮವನ್ನು ಬೀರುತ್ತಾ? ಹೇಗೆ ಬೀರುತ್ತೆ? ಹೇಗೆ ಬೀರುತ್ತೆ ಅಂದರೆ ನೋಡಿ, ಆರೋಗ್ಯ, ಆರ್ಥಿಕ, ಸಾಮಾಜಿಕ ವಲಯಗಳಲ್ಲಿ ತಗೊಳ್ತಾ ಹೋಗ್ತೀವಿ. ಚನ್ನಗಿರಿ MLA, ಹಾಲಿ MLA, ಈಗ ರಾಜಕೀಯ ಹಾಲಿ MLA ಶಿವಗಂಗಾ ಬಸವರಾಜು. ತಪ್ಪೇನಿದೆ ನಾನು ಮಾತಾಡೋದು, ರಿಯಾಲಿಟಿ ಅಲ್ವಾ. ಶಿವಗಂಗಾ ಬಸವರಾಜು ಅಂತ ಇನ್ನೇ ಸಾರಿ MLA ಆದರು, ಕಾಂಗ MLA. ಈಗ ಆಲ್ರೆಡಿ MLA. ಈಗ 2 ವರ್ಷದ ಮುಂಚೆನೇ ಕರೆಸಿದ್ರು ನನಗೆ ದಾವಣಗೆರೆ ಹತ್ರ ಒಂದು ಹಳ್ಳಿ, ಅದು ನೆನಪಿಲ್ಲ ನನಗೆ. ಆ ಮನೆ ದಾವಣಗೆರೆಯಲ್ಲೂ ಮನೆ ತೋರಿಸಿದ್ರು, ಪಕ್ಕದ ಹಳ್ಳಿಯಲ್ಲಿ ಮನೆ ಕಟ್ತೆ ಅಂತ ಹೇಳಿದ್ರು. ಕೇಳಿದ್ರು MLA ಎಲೆಕ್ಷನ್ ಹಾಕ್ಬೇಕಂತ ಇದ್ದೀನಿ ಗುರುಳಿ, ಹೆಂಗೆ ಅಂತ ಕೇಳಿದ್ರು. ಧೈರ್ಯವಾಗಿ ಆಗ್ತಿರೋ, ತಲೆ ಕೆಡಿಸ್ಕೊಬೇಡಿ, MLA ಆಗ್ತಿರೋ ಹೋಗಿ ಸರಿ ಅಂತ. ಟಫ್ ಇದೆ ಗುರುಳಿ ಅಂದರು. ಆಗ್ತಿರೋಗಿ, ತಲೆ ಕೆಡಿಸ್ಕೋಬೇಡಿ ಅಂತ. ಅಲ್ಲಿ MLA ಈಗ ನೀವು ಹೇಳಿದ ನಿಜ ಆಯಿತು. 1, 2 ಜಗಳೂರು ತಾಲೂಕು MLA. ಅದೇ ಟೈಮ್ನಲ್ಲಿ ನಾನು ನಮ್ಮೂರಿನಲ್ಲಿದ್ದೆ, ಊರಲ್ಲಿ ಸ್ವಾಸ್ಥ್ಯದಲ್ಲಿದ್ದೆ, ಬೆಂಗಳೂರಲ್ಲಿಲ್ಲ, ಜಗಳೂರು ತಾಲೂಕು ಕಾಲಲ್ಲಿದ್ದೆ. ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದೆ ಮನೆಯಲ್ಲಿ, ಮಾಡಿಸ್ತಾ ಇದ್ದೆ. ಆವತ್ತು MLA ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದಂಥವ್ರಿಗೆ ಊಟ ರೆಡಿ ಇತ್ತು. ಅವತ್ತು ನಮ್ಮ ಮನೆಯಲ್ಲಿ ಒಂದು 100 ಜನಕ್ಕೋ 200 ಜನಕ್ಕೋ ಊಟ ರೆಡಿ ಮಾಡಿದ್ರು ಮನೆಯಲ್ಲಿ. ನಮ್ಮ ತಂದೆ ಸ್ವಲ್ಪ ರಾಜಕೀಯವಾಗಿ ಓಡಾಡ್ತಿರ್ತಾರೆ, ಹಾಗಾಗಿ ಅಲ್ಲ ನಮ್ಮ ಮನೇಲಿ ಊಟ. ದೇವೇಂದ್ರಪ್ಪರು ಅವತ್ತು ದೇವೇಂದ್ರಪ್ಪ ಅಂತೇಳಿ ಬಂದರೆ ನಾನು ಪೂಜೆ ಎಲ್ಲ ಮುಗಿತಾ ಆಯಪ್ಪ ಬಂದರು. ಆ್ಯಕ್ಚುಲಿ ದೇವೇಂದ್ರಪ್ಪ ಗೆಲ್ಲೋದಿಲ್ಲ ಅನ್ನೋದು ಎಲ್ಲರ ಮೈಂಡ್ನಲ್ಲಿ ಕೂಡ ಆವತ್ತಿನ ದಿವಸ ಹೇಳಬೇಕಂದ್ರೆ. ನಾನು ಎದ್ದು ನಿಂತ್ಕೊಂಡೆ, ಅವರು ಬಂದರು, ಗುರುಳೆ ಅಂತ ಅಂದರು. ತಲೆ ಮೇಲೆ ಕೈ ಇಟ್ಟೆ, ಗೆಲ್ತಿರೋಗ್ರಿ ಅಂತ ಇಷ್ಟೇ. ಒಂದು ಯಾರದ್ದೋ ಗೆಲುವು, ಯಾರದ್ದೋ ಸೋಲು, ಯಾರದ್ದೋ ಸುಖ ದುಃಖ ವಾಸ್ತುಗೆ ಲಿಂಕ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟು. ಗೆದ್ದೇ ಬಿಟ್ರು ಅವರು. ಹಾಗಂತ ಐ ಆಮ್ ನಾಟ್ ಗಾಡ್, ನಾನು ಹೇಳಿದ್ದೆಲ್ಲ ನಿಜ ಆಗಬೇಕು, ನಿಜ ಆಗಲೇಬೇಕು ಅಲ್ವಾ ಅನ್ನೋದಿಲ್ಲ ಪ್ರಶ್ನೆ ಇಲ್ಲಿ. ಆದರೆ ವಾಸ್ತು ಅನ್ನೋದು ಅಷ್ಟೇ ಕೆಲಸ ಮಾಡುತ್ತೆ ಅನ್ನೋದು ಭಾರಿ ಇಂಪಾರ್ಟೆಂಟ್. ನೋಡಿ, ಉದಾಹರಣೆಗೆ ಮೊನ್ನೆ ಇದರಲ್ಲಿ ಹೋಗಿದ್ದೆ, ಯಾವುದರಲ್ಲಿ, ಚಿಕ್ಕಬಳ್ಳಾಪುರದ ನಿಯರ್. ಅಮ್ಮ, ಹೆಣ್ಮಕ್ಳಿಗೆ ಭಾರಿ ತೊಂದರೆ ಆಗುತ್ತೆ ಆರೋಗ್ಯದಲ್ಲಿ, ಏನು ಸಮಸ್ಯೆ ಆಗಿದೆ, ಇದನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಕ್ಯಾನ್ಸರ್ ಆಗಿದೆ ಗುರುಗಳೇ ನನಗೆ, ಹಾಸ್ಪಿಟ್ಲಿಗೆ ಹೋಗಿ ನಿನ್ನೆ ಬಂದಿದ್ದೀನಿ, ಅದಕ್ಕೆ ನಿಮಗೆ ಬರಲೇಬೇಕಂತಂದು ಇವತ್ತು ನೋಡಿ ಬೆಳಗ್ಗೆಯಿಂದ ಇನ್ನು ಟಿಫಿನ್ ಕೂಡ ಮಾಡಿದ್ರೆ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ. ವಾಟ್ ಇದು, ಏನು ಅರ್ಥ ಇದು? ಇದೇ ಇಲ್ಲ ವಾಸ್ತು? ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ, ಸುಮ್ಮನೆ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿದ್ದನ್ನು. 1. 2ನೇದು, ಒಬ್ಬ ಮನುಷ್ಯ ಸುಮಾರು 3 ವರ್ಷದಿಂದ ಹಾಸಿಗೆ ಹಿಡ್ದಿದ್ದಾರೆ ನಾಯಕನಟ್ಟಿ ಹತ್ರ. ಹಾಸಿಗೆ ಹಿಡಿದೇನಂತಂದರೆ ಒಂಥರ ಹುಚ್ಚಿನ ಟೈಪ್ ಒಂಥರ ಇದು ಯಾವುದು ಏನಂತೀವಿ ಅದನ್ನು, ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ. ಓಕೆ, ಏನು ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದು.
ಅವ್ರು ಕರೆಸಿದ್ರು, ನಾನು ಹೋದಾಗ ಹೇಳಿದೆ, ಇದು ಸ್ವಲ್ಪ ಚೇಂಜ್ ಮಾಡಮ್ಮ, ಅಡುಗೆ ಮನೆ ಚೇಂಜ್ ಮಾಡಮ್ಮ ಅಂತ ಹೇಳಿದೆ. ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಇದನ್ನು ಅಂತ ಹೇಳಿದೆ. ನೀವು ನಂಬ್ತಿರಿಲ್ಲೋ, ನಾನು ಮಾಡಿದ 1 ತಿಂಗಳಲ್ಲಿ, ಅವ್ರು ರೆಡಿ ಮಾಡಿಕೊಂಡ 1 ತಿಂಗಳಲ್ಲಿ ಟ್ರ್ಯಾಕ್ಟ್ ಹೊಡಿತಿದ್ದಾನೆ ಮನುಷ್ಯ. ಆ ಬದಲಾವಣೆ ಮಾಡ್ಕೊಂಡಿದ್ದಕ್ಕೆ. ಸೊ ಆರೋಗ್ಯದ ಮೇಲೆ ಪರಿಣಾಮ ಅಂತೂ ಬೀರುತ್ತೆ. ಅದ್ಭುತ ಅನ್ಸುತ್ತಾ? ನಿಮ್ಗೆ ಏನು ಅನ್ಸುತ್ತಾ ಇದೀಗ? ಅಫ್ಕೋರ್ಸ್ ಕೇಳಿಸ್ಕೊಂಡ್ರೆ ಹಂಗೆ ಅನ್ಸುತ್ತೆ. ನೀವು ನೋಡ್ಕೊ, ನಾನು ಅಡ್ರೆಸ್ ಕೊಡ್ತೀನಿ, ನೋ ಡೌಟ್ ಅದರಲ್ಲಿ. ನನಗೆ ಸುಳ್ಳು ಹೇಳೋಂಥ ಅವಶ್ಯಕತೆ ಇಲ್ಲ, ಅನಿವಾರ್ಯನಿಲ್ಲ ನನಗೆ. ನಾನು ಬದುಕು ಸಾಗಿಸೋದಕ್ಕೆ ನಾನು ಏನೋ ಒಂದು ಭಿಕ್ಷೆ ಹತ್ತೋದಕ್ಕೆ ಮಾಡಿಲ್ಲ ಇದನ್ನು. ಸುಳ್ಳು ಬೇಕಾಗಿಲ್ಲ ನನಗೆ. ಮಿನಿಮಮ್ ಆಗಲೇ ನಾನು 48 ಇಯರ್ಸ್ ನಾನಾಗಲೇ ಎಷ್ಟು ದಿವಸ ಓಡಾಡ್ತೀನಿ ನಾನು, ಅಲ್ವಾ? ಸೊ ಆರೋಗ್ಯದ ಮೇಲೆ, ಹಣಕಾಸಿನ ವಹಿವಾಟಿನ ಮೇಲೆ. ಹಣಕಾಸಿನ ಬಗ್ಗೆ ಹೇಳ್ತೀನಿ ನೋಡಿ. ಹಣಕಾಸಿನ ಬಗ್ಗೆ ಒಂದು ಬರ್ಬೇಕಲ್ವಾ? ಈಗ ಆರೋಗ್ಯದ 1-2 ಹೇಳ್ತೀನಿ. ಹೌದು, ಹಣಕಾಸಿನ ಬಗ್ಗೆ ಬರ್ಬೇಕಲ್ವಾ ನಾನು? ಡೆಫಿನೆಟ್ ಆಗಿ. ಈಗ ನಿಮ್ಮ ಲೈಫಲ್ಲೂ ತುಂಬ ದೊಡ್ಡ ಮಟ್ಟದ ಲಾಸ್ ಆಯಿತು, ನೀವೇ ಅಂದ್ರಿ, ಅದರಿಂದ ಓವರ್ಕಮ್ ಆದ್ರಿ. ಯಾರಿಗೋ ಇದೇ ಥರ ಪ್ರತಿಯೊಬ್ಬರ ಜೀವನದಲ್ಲಿ ನಡೀತಾ ಇರುತ್ತೆ, ಏನು ಕೈ ಹಿಡಿತಿರಲ್ಲ. ಅದಕ್ಕೂ ವಾಸ್ತುಗೂ ಸಂಬಂಧ. ಇನ್ನೂ ಅದು ಗೌರವ ತಿರುಪತಿ ರೆಡ್ಡಿರೋದು ಇನ್ನೂ ಒಂದು ಸ್ಟೋರಿ ಎಪಿಸೋಡ್ ಹೇಳೋಣಂತೆ. ನಾನು ಹೆಂಗೆ ಓದಿ ಹೆಂಗೆ ಬಂದೆ ಅಂತ ಹೇಳೋಣಂತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತಗೋಣ ನೋಡಿ. ಹಣಕಾಸಿನಲ್ಲಿ ನಮ್ಮೂರ ಪಕ್ಕದಲ್ಲೇ 16 ಲಕ್ಷ ಸಾಲ. ನಾನು ಹೋಗಿ ಹೇಳಿದೆ ಮನೆಯಲ್ಲಿ, ನೋಡಪ್ಪ ಇದೇ ಸ್ವಲ್ಪ ಸಾಲ ಆಗುತ್ತೆ ಕಣ್ರಿ, ಮನೆ ಇದು ಎಲ್ಲ ಲಾಸ್ ಆಗ್ತಾ ಇದೆ ಅಂತ ಹೇಳಿದೆ. ಹೂನಪ್ಪ ಲಾಸ್ ಆಗ್ತಾ ಇದೆ, ನಮಗಿಂತ ನಮ್ಮ ಮಾವರಾಗಬೇಕು ಅವರು ಹೇಳಿದ್ರು. ಸರಿ ಆಯಿತು, ಒಂದು ಕೆಲಸ ಮಾಡಿ, ಎಷ್ಟು ಗೊತ್ತಾ, ಅವರು ಖರ್ಚೇ ಮಾಡಿಲ್ಲ. ಅವ್ರೇನು ನೋಡು, ಒಂದೊಂದ್ಸರಿ ಹೆಂಗಿರುತ್ತೆ ನಿಮ್ಮ ಅದೃಷ್ಟ, ಹೆಂಗಿರುತ್ತೆ ಅಂದರೆ ಖರ್ಚೇ ಮಾಡಿಲ್ಲ. ಅವರೇ ಗನ್ ತೊಗೊಂಡು ಹೊಡೆದಿದ್ದಾರೆ ಒಂದು ಬಾಲ್ಕನಿನ. ಜಸ್ಟ್ ಒಂದು 3 ಫೀಟ್ ಬಾಲ್ಕನಿ ಹೊಡೆದಿದ್ದಾರೆ ಅಷ್ಟೇ. ಏನು ತೊಗೊಂಡು? 3 ಫೀಟ್ ಬಾಲ್ಕನಿ ಆಯಿತು. ಬಾಲ್ಕನಿನ ಒಂದು ಇದು ತೊಗೊಂಡು, ಹ್ಯಾಮರ್ ಅಂತಾರಲ್ವಾ, ಗನ್ ಅಂತಾರಲ್ವಾ, ಸುತ್ತಿಗೆ ಅಂತಾರಲ್ಲ, ಸುತ್ತಿಗೆ ತಗೊಂಡು ಹೊಡೆದಿದ್ದಾರೆ ಅಷ್ಟೇ. ಅದು ನೋಡ್ದು ಹೊಡೆದಾಕ್ರಿ ಅಂತ ಹೇಳಿದೆ. ನಂಬ್ತಿರಲ್ಲೂ ಗೊತ್ತಿಲ್ಲ ನನಗೆ. ಲೈವ್ ಶೂಟ್ ಮಾಡ್ಬೇಕದನ್ನ ಹೇಳ್ತಾರೆ ನಿಮಗೆ. ನಾನು ಹೋಗಿದ್ದು 14 ಲಕ್ಷ ಸಾಲಗಾರ. ಇವತ್ತು 50 ಎಕರೆ ಜಮೀನು ತಗೊಂಡಿದ್ದಾರೆ, 50 ಎಕರೆ ದಾಳಿಂಬೆ ಇದೆ, ಇನ್ನೋವಾ ಇದೆ, ಬೊಲೆರೋ ಇದೆ, 3 ಟ್ರ್ಯಾಕ್ಟರ್ ಇದೆ, 2 ಬೈಕ್ ಇದೆ. ಅಷ್ಟುದ್ದ ಹೊಡೆದಾಕಿದ್ದಕ್ಕೆ ಕರೆಕ್ಷನ್ ಮಾಡ್ಕೊಂಡಿದ್ದು. ಲೈವ್ ಕೇಳಿ ನೀವು, ನನ್ನಲ್ಲ, ಲೈವ್ ಆಗಿ ನೀವು ಕೇಳ್ಬೇಕು. ಹಂಗೆ ಒಂದಿನ ನಾವು ಟೆಸ್ಟ್ ಮಾಡ್ಬೇಕಿದೆ. ನೀವು ಮಾಡಿ, ತಪ್ಪೇನಿಲ್ವಲ್ಲ, ನೀವು ತಪ್ಪೇನಿಲ್ಲ ಅದರಲ್ಲಿ ಅನ್ಸುತ್ತೆ. ಬಿಕಾಸ್ ನಮ್ಮ ಜನಕ್ಕೆ ಅಥವಾ ನಿಮ್ಗೆ ಯಾರಿಗೇ ಆಗಲಿ, ಎಷ್ಟೋ ಜನಕ್ಕೆ ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಅದಕ್ಕೆ ನಾನು ಕೇಳ್ತೀನಿ ಅನ್ಸುತ್ತಲ್ವಾ? ಮುಂದೆಲ್ಲ ಏನ್ ಬೇಕಾದ್ರೆ ಮಾತಾಡೋಣಂತೆ. ಇದೊಂದು. ಎರಡನೇದು, ಅವ್ರು ಆಶ್ಚರ್ಯಪಟ್ರು. ಅವರು ನಾನೆಲ್ಲೋ ಎಲ್ಲ ವಿಡಿಯೋದಲ್ಲಿ ಹೇಳಿದ್ರು, ನನ್ನ ನಿಮ್ಮನ್ನ ದೇವ್ರ ತರ ನೋಡ್ತಾರೆ ಅಂದ್ರೆ. ಏನ್ ಗೊತ್ತಾ, ಅವ್ರಿಗೆ ಎಷ್ಟು ಅಭಿಮಾನ ಅಂತಂದ್ರೆ ಕೈ ಮುಗಿದಲ್ಲೇ ಮಾತಾಡೋದೇ ಇಲ್ಲ. ಅದಕ್ಕೆ ದೇವ್ರ ತರ ಊಟ ಮಾಡ್ತಾರೆ. ಮತ್ತೆ ಇನ್ನೂ ಒಬ್ರು ಹೇಳೋದು, ನಾನು ಒಂದು ಮನೆ ನೋಡಿ, ಹೇಳಿದ್ರು ಕೂಡ ಕೆಟ್ಟೋಗೋರು ಅಂತಂದಕ್ಕೆ ನಾವು ಒಂದು ಸಾಕ್ಷಿ. ಇದು ಹೇಳಿದ್ರು ಕೆಟ್ಟೋದ್ಮೇಲೆ ಬುದ್ಧಿ ಬರುತ್ತಂತಾರಲ್ವಾ, ಇದೊಂದು ಸಾಕ್ಷಿ ಹೇಳ್ತೀನಿ. ರಘುರಾಮ್ ಅಂತೇಳಿ ಒಬ್ಬ ಮನುಷ್ಯ, ಲ್ಯಾಂಡ್ ಲಾರ್ಡ್ ಅವರೆಲ್ಲ. ಒಂದು ನನ್ನ ಲೆಕ್ಕಾಚಾರದಾಗ ಒಂದು 60-70 ಎಕರೆ 100 ಎಕರೆ ಜಮೀನಿದೆ ಅವ್ರದ್ದು. 100 ಎಕರೆ ಜಮೀನಿದೆ ಅವ್ರದ್ದು. ಗೌಡ್ರು, ಆ ರೆಡ್ಡಿಗಳಲ್ಲಿ ಗೌಡ್ರು ಅವರು, ಆ ಊರಿನಲ್ಲಿ ಯಜಮಾನರು. ಹಾಗಾಗಿ ಎಲ್ಲ ಅವ್ರಿಗೂ ಎಲ್ಲ ಸೋಲು. ಅವ್ರ ಅವ್ರ ಅಕ್ಕರೆಲ್ಲ ಫಾರಿನಾಗಿದ್ದಾರೆ, ಎಲ್ಲ ಇದ್ದಾರೆ, ದಾವಣಗೆರೆಯಲ್ಲಿ ಬಂಕಿದೆ, ಎಲ್ಲದೆ ಅವ್ರ ಅಕ್ಕರದ್ದು ಚೆನ್ನಾಗಿದೆ. ಬಟ್ ಇವ್ರು ಮಾತ್ರ ಒಬ್ಬನೇ ಮಗ. ಅವ್ರ ತಾಯಿ ತೀರ್ಕೊಂಡ್ರು, ಅವ್ರ ಮನೆಯಲ್ಲಿ ಎಲ್ಲ ಡೆಪ್ತ್ ಒಳಗೆ ಹೋಗ್ತಿದ್ದಾರೆ. ಒಂದು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರು. ಒಂದಿಷ್ಟು ಜಮೀನು ಮಾರ್ಕೊಂಡ್ರು, ಒಂದಿಷ್ಟು ಜಮೀನಲ್ಲಿ ಅವು ಇವು ಸೆಟ್ ಮಾರ್ಕೊಂಡ್ರು. ಅವ್ರ ಅಕ್ಕರು ಅವರು ಇವರು ಸ್ವಲ್ಪ ಹೆಲ್ಪ್ ಮಾಡಿ ಮನೆ ಕಟ್ಸೋಣ. ನಮ್ಮ ಸ್ನೇಹಿತನೇ, ನಮ್ಗೆ ಆಪ್ತನೇ ಹೇಳಿದೆ ಇವಾಗ ಅವರಿಗೆ, ನೋಡಪ್ಪ ಹಿಂಗೆ ಮಾಡ್ತಾರೆ. ಎಲ್ಲೇ ವಾಸ್ತ ಬಿಡಪ್ಪ, ಲೋಕಾರೂಢಿಯಾಗಿ ಮಾತಾಡೋದಲ್ವಾ, ಅನುಭವ ಇಲ್ದ ಮೇಲೆ ಮತ್ತು ಸಹಜವಾಗಿ ನಾವು ಮಾತಾಡೋ ರೀತಿ ಅದು ತಪ್ಪಂತೇನಲ್ಲ ಅದು ಅಂದಿದ್ದಾರೆ. ಹರೀಶ್ ಸುಳ್ಳು ಹೇಳಲ್ಲ. ಅದು ಮಾಡಿ ಒಂದು 50 ಲಕ್ಷ ಲಾಸ್ ಆಗಿದೆ. ಮನೆ ಕಟ್ಟಿರೋದು 50 ಲಕ್ಷ, ಮನೆ ಕಟ್ಟಿದ್ರಿಂದ 50 ಲಕ್ಷ ಲಾಸ್ ಆಗಿದೆ ಅವರಿಗೆಲ್ಲ. ಟೋಟಲ್ ಜಮೀನು ಅಂದ್ರೆ ವಾಸ್ತು ಪ್ರಕಾರ ಇಲ್ಲ, ಡೌಟೇ ಇಲ್ಲ. ಎಲ್ಲ ತಪ್ಪು ಮಾಡ್ಕೊಂಡಿದ್ದಾರೆ. ಎಷ್ಟು ತಪ್ಪು ಮಾಡ್ಕೊಂಡಿದ್ದಾರೆ, ಎಲ್ಲ ತಪ್ಪು ಮಾಡ್ಕೊಂಡ್ಮೇಲೆ ಎಲ್ಲ ರಿಯಲೈಸ್ ಆದಮೇಲೆ ಅವರಿಗೆ ಇಲ್ಲ ಬರಲೇಬೇಕು ಅಂದರು. ಸರಿ ಹೋದೆ. ಫಾರಿನಿಂದ ಅವ್ರ ಅಕ್ಕ ಬಂದಿತ್ತು, ಅಮೇರಿಕಾದಿಂದ ಅವ್ರ ಅಕ್ಕ ಬಂದಿತ್ತು. ಅವ್ರ ಅಕ್ಕ ಒಂದೇ ಹರೀಶ್, ನೀವು ಕೇಳಿದಕ್ಕೆ ಕ್ವಶನ್ ಕೇಳ್ತಾವಕ್ಕ. ಹೆಂಗೆ ಕೇಳಿದ್ರು ಅಂದರೆ, ಇದು ಮಾಡ್ಕೊಳ್ತೀವಿ, ಇದನ್ನು ನಾನೇ ಕೈಯಾರ ದುಡ್ಡು ಕೊಡ್ತಿದ್ದೀನಪ್ಪ ನಮ್ಮ ತಮ್ಮನ ದುಡ್ಡಿಲ್ಲ. ಆ್ಯಕ್ಚುಲಿ ಅವ್ರು ಹೇಳಿದ ಮಾತು, ನಾನೇ ದುಡ್ಡು ಕೊಡ್ತಾ ಇದ್ದೇನೆ, ಇದಕ್ಕೂ ಸುಮಾರು 10 ಲಕ್ಷ ಖರ್ಚಾಗುತ್ತೆ.
ಹೆಂಗೆ ಗುರುಗಳು ಮಾಡಿಸ್ಬೋದಾ ಇದನ್ನು, ಗುರುಗಳಿಗೆ ಮಾಡಿಸ್ಬೋದಾ ಇದನ್ನು? ಅಮ್ಮಯ್ಯ ನಾನು ಹೇಳೋದು ಒಂದೇ ಮಾತು, ಇದನ್ನ ಮಾಡಿಸ್ಕೊಳ್ಳಿ. ಆಂಜನೇಯ ಸ್ವಾಮಿ ಇದ್ದಾನೆ, ಹೆದರಬೇಡಿ. ನಿಮ್ಮನ್ನು ನೀವು ಮಾಡಿಸ್ಕೊಳ್ತೀರಿ, ನನಗೇನೋ ಕೊಡ್ತೀರಾ ನೀವು ಯಾತ್ರದಾದರೂ? ಇಲ್ವಲ್ಲ, ಮಾಡಿಸ್ಕೊಳ್ಳಿ ಅಂತೇಳಿ. ಗುರುಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಟು 10 ಲಕ್ಷ ಇವತ್ತು ಕೊಟ್ಟು ಹೋಗ್ತೀನಿ, ನಾನು ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು. ಧೈರ್ಯವಾಗಿ ಮಾಡಿಸಿ ಅಂತ ಹೇಳಿದೆ ಅವತ್ತು. ಈಗ ನೋಡಿ, ಎಸ್ ಮಾಡಿಕೊಂಡ ಲೈವ್ ತೊಗೊಳ್ತೀನಿ ಅವ್ರನ್ನ. ಒಂದ್ಸರಿ ನಿಮಗೆ ಮನೆ ಶೂಟ್ ಮಾಡಿಸ್ತೀನಿ, ಧೈರ್ಯವಾಗಿ ಹೇಳಿಸ್ತೀನಿ. ಏನು ಅದರಲ್ಲೇ ಯೋಚನೆ, ಅದರಲ್ಲೇನು ನನಗೇನು ಮಾಡಿದ್ರೆ. ಇವಾಗ ಹೆಂಗಿದಾರೆ ಗೊತ್ತಾ? ನಿನ್ನೆ ಫೋನ್ ಮಾಡಿದ್ರು, ಮೊನ್ನೆ ಫೋನ್ ಮಾಡಿದ್ರು, ನನ್ನ ಸೆಲ್ನಲ್ಲಿ ಫೋಟೋ ಹಾಕಿದ್ದಾರೆ ನೋಡಿ. ಒಂದೇ ಕ್ರೇಟ ತೊಗೊಂಡಿದ್ರು, ಒಂದೇ ದಿವಸ ಲೆಜೆಂಡರ್ ತೊಗೊಂಡಿದ್ದೀನಿ, ಫಾರ್ಚುನರು, ಮತ್ತು ಯಾವುದು ಥಾರ್ ತೊಗೊಂಡಿದ್ದೀನಿ ಅಂತ ಫೋಟೋ ಹಾಕಿದ್ರು. ಗುರುಗಳೇ ಅಲ್ಲಿ ಬಿಡಿಸೋದಕ್ಕೆ ಬೆಂಗಳೂರಿನಲ್ಲಿ ಬರ್ತೀರಾ ನೀವು ಅಲ್ಲಿಗೆ ಪೂಜೆ ಮಾಡೋಕ್ಕೆ? ಇಲ್ಲಪ್ಪ ನಾನು ಬರೋಕ್ಕಾಗಲ್ಲ, ನಾನು ಮೈಸೂರಿನಲ್ಲಿದ್ದೀನಿ, ನೀವು ತೊಗೊಂಡೋಗಿ ಗಾಡಿನ ಅಂತೇಳಿ. ಎಷ್ಟು ಖುಷಿ ಅಯ್ಯಪ್ಪಂದು ಅಂದರೆ ಆ ಲೆವೆಲಿಗೆ ಬೆಳೆದೀನಿ ಗುರುಗಳೇ ನಾನು. ಗುರುಗಳೇ ನಂಗೆ ಹೇಳಿ, ತುಂಬ ಜನ ಈ ಪ್ರಶ್ನೆಗೋಸ್ಕರ ಕಾಯ್ತಿರ್ತಾರೆ. ನಮ್ಮ ಮನೆಯ ಮುಖ್ಯ ಬಾಗಿಲು ಯಾವ ದಿಕ್ಕಿನಲ್ಲಿದ್ದರೆ ಒಳ್ಳೆಯದು? ನೋಡಿ, ಒಂದು ಮನೆ ಆಯಾ ದಿಕ್ಕಿನ ಅಷ್ಟ ದಿಕ್ಕುಗಳಿಗೆ ಅನುಗುಣವಾಗಿ ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಅದರಲ್ಲೂ ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಅಷ್ಟ ದಿಕ್ಕುಗಳನ್ನು ತಗೊಳ್ತಾ ಹೋಗ್ತೀವಿ. ಕಾಂಪಾಸ್ಗೆ ಅನುಗುಣವಾಗಿ ನೆನ್ಪಿಟ್ಕೊಳ್ಳಿ, ದಿಕ್ಸೂಚಿಗೆ ಕಾಂಪಾಸ್ ಅಂದರೆ ಇಂಗ್ಲೀಷ್ನಲ್ಲಿ ಇನ್ನೂ ಜನಗಳಿಗೆ ಅರ್ಥ ಆಗಬೇಕಂದ್ರೆ ದಿಕ್ಸೂಚಿ. ದಿಕ್ಸೂಚಿಗೆ ಅನುಗುಣವಾಗಿ ಆಯಾ ಸೈಟಿನ, ನೆನಪಿಟ್ಕೊಳ್ಳಿ, ಆಯಾ ಸೈಟಿನ ಅಥವಾ ಆಯಾ ನಿವೇಶನದ ನೈಸರ್ಗಿಕ ಅಂದರೆ ಭೌಗೋಳಿಕವಾಗಿ ಇರ್ತಕ್ಕಂಥ ವಿಚಾರವನ್ನು ಆಧರಿಸಿಕೊಂಡು ಮತ್ತು ಕಟ್ಟಡ ನಿರ್ಮಾಣದ ಆಧಾರದ ಮೇಲೆ ನಾವು, ಮತ್ತೆ ಆಯಾ ಒಂದು ಹಾದಿಗಳು, ಓಡಾಡ್ತಕ್ಕಂಥ ಹಾದಿಗಳ ಆಧಾರದ ಮೇಲೆ ನಾವು ಜಡ್ಜ್ಮೆಂಟ್ ತಗೊಳ್ತೀವಿ, ಡೋರ್ ಯಾವುದು ಅಂತ. ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಒಂದು ವಿಚಾರ, ನಿಮಗೆ ಬರೋದು ಕ್ವಶನ್ ಇದೇನೆ, ನಿಮಗೆ ಬರೋ ಕ್ವಶನ್ ಮುಂದೆ ಬರ್ತಿರೋ ಕ್ವಶನ್ ಇದೇನೆ, ಹೇಳ್ಬಿಡ್ತೀನಿ ನೋಡಿ. ಹೇಳಿ. ನಮ್ಗೆ ಈ ಡೋರ್ ಆಗುತ್ತೆ, ನಮ್ಗೆ ಈ ಡೋರ್ ಆಗುತ್ತೆ, ನನಗೆ ಪೂರ್ವ ಹೇಳಿದ್ರೆ ನನಗೆ ಪಶ್ಚಿಮ ಇದೆ, ನಾರ್ತ್ ಅಲ್ವಾ? ಅದೇ ಡೋರ್ ಅಲ್ವಾ? ಅಲ್ಲ, ನಾನು ಕೇಳಬೇಕು ಅಂತಿದ್ದೆ. ಅಂದ್ರೆ ಉತ್ತರಕ್ಕೆ ತುಂಬಾ ಜನ ಪ್ರಿಫರ್ ಮಾಡ್ತಾರೆ, ಪೂರ್ವಕ್ಕೆ ತುಂಬಾ ಜನ ಪ್ರಿಫರ್ ಮಾಡ್ತಾರೆ, ಬರೋದು ದಕ್ಷಿಣ ಅಂದ್ಬಿಟ್ರೆ ಹಿಂದಕ್ಕೆ ಹೋಗ್ತಾರೆ, ಪ್ರತಿಯೊಬ್ಬರಿಗೂ ಅದು. ಪಶ್ಚಿಮ ಅಂದ ತಕ್ಷಣ ಸೂರ್ಯ ಮುಳುಗೋ ಕಡೆ ಬೇಡ ಬಿಡಪ್ಪ ಅಂತಾರೆ, ಮುಳುಗೋಗ್ಬಿಡ್ತೀವಿ ನಾವು ಅಂತಾರೆ. ಇದೆಲ್ಲ ಹೆಂಗ್ ಅರ್ಥ ಮಾಡ್ಕೋಬೇಕು ಗುರುಗಳೇ? ಸರಿ, ಪಶ್ಚಿಮದಲ್ಲಿ ಇರೋಲ್ಲ ಸತ್ತೋಗ್ಬಿಡ್ತಾರ? ಅಲ್ಲ, ಗೊತ್ತಿಲ್ಲ ನಂಗೆ, ನಿಮ್ಮನ್ನ ಕೇಳ್ತಾ ಇದ್ದೀನಿ. ಪಶ್ಚಿಮದಲ್ಲಿ ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಪಶ್ಚಿಮದಲ್ಲಿರತಕ್ಕಂಥ ದಾವಣಗೆರೆಯಲ್ಲಿ 4ರಿಂದ 5ನೇ ಬಾರಿ MLA SV ರಾಮಚಂದ್ರಪ್ಪ. ಗುರುಗಳೇ, ಸೈಟ್ ಪಶ್ಚಿಮಕ್ಕಿದ್ದರೂ ಮುಖ್ಯ ಬಾಗಿಲನ್ನು ಉತ್ತರಕ್ಕೆ ತೆಗಿತಾರೆ. ಯಾಕೆ? ಹಿಂಗ್ ಊಟ ಮಾಡ್ತಾರ? ಎಲ್ಲ ಹೇಳಿದ್ದು ಜನರಲ್ಲಿ. ಹಿಂಗ್ ಊಟ ಮಾಡೋದು ಬಿಟ್ಟು ಈಗ ಊಟ ಮಾಡಿದ್ರೆ ಎಲ್ಲಿಂದ ಊಟ ಮಾಡ್ತೀರಾ ನೀವು? ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಗುರುಗಳು ಹೇಳಿ ನಮಗೆ. ಅಂದ್ರೆ ಇವೆಲ್ಲ ಮತ್ತೆ ಇಲ್ಲಿ ನೋಡಿ, ನೀವೊಂದು ಕ್ವಶನ್ ಕೇಳಿ ನಿಮ್ಗೆ ಹೇಳಲೇಬೇಕು. ಪ್ಲೀಸ್. ಕೆಲವರಿಗೆ ನಾರ್ತ್ ಈಸ್ಟ್ ಕಾರ್ನರ್ ಹೌದು ಭಾರಿ ಇಷ್ಟ, ಅದೇನೋ ಒಂಥರ ಬಾರಿ, ಯಾರು ಹೇಳಿದ್ರು ಗೊತ್ತಾಗ್ತಿಲ್ಲ ನನಗೆ. ನಾರ್ತ್ ಈಸ್ಟ್ ಕಾರ್ನರ್ ನಲ್ಲಿ ಉದ್ಧಾರ ಆಗ್ತೀವಿ, ನೆಮ್ಮದಿ ಊಟ ಮಾಡ್ತೀವಿ, ನೆಮ್ಮದಿಗಿರ್ತೀವಿ ಅನ್ನೋದು ಅದು ಯಾರು ಹೇಳಿದ್ರು, ಯಾಕೆ ಹೇಳಿದ್ರು ನನಗೆ ಇವತ್ತಿನವರೆಗೆ ಅರ್ಥ ಆಗ್ತಾ ಇಲ್ಲ. ಅದೇ ನಾರ್ತ್ ಈಸ್ಟ್ ಕಾರ್ನರ್ ಅಲ್ವಾ? ವಿನಯ್ ಕುಲಕರ್ಣಿ ಯಾಕೆ ಜೈಲಲ್ಲಿದ್ದಾರೆ ಇವತ್ತು? ಅಲ್ಲಿಗೆ ಲಿಂಕ್ ನೋಡಿ. ನಾನೇನು ಅದನ್ನು ಸಂಭ್ರಮಿಸಿ ಹೇಳ್ತಾ ಇಲ್ಲ, ಬೇಸರ ಆಗ್ತಿದೆ ಅಲ್ವಾ ಯಾರಿಗಾದ್ರೂ ಕೂಡ. ನಮಗವರು ಅವಿನಾವ್ ಬಂತ ಅಂತ ಹೇಳ್ತೀನಿ, ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ, ಇನ್ನೂ ಡೀಟೇಲ್ ಹೇಳ್ತೀನಿ. ಒಂದ್ಸರಿ ಹೋಗಿದ್ದೆ ನಾನು ಅವ್ರ ಮನೆಗೆ ಹೋಗಿ. ವಿನಯ್ ಕುಲಕರ್ಣಿ ಅರೆಸ್ಟ್ ಆದಾಗ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿಜಯ್ ಅವರು ಕರೆಸಿದ್ರು ನನಗೆ, ಅಂದ್ರೆ ತಮ್ಮ ಕರೆಸಿದ್ರು, ಹೇಳಿದೆ. ತಿರ್ಗಿ ಮೊದಲೇ ಒಂದ್ಸರಿ ಹೇಳಿದ್ದೆ ನಾನು, ವಿನಯ್ ಯಾವುದೇ ಕಾರಣಕ್ಕೂ ಡೆಲ್ಲಿ ಗುರುಗಳೇ ಅಂತ ಹೇಳಿದ್ರು ವಿನಯ್ ಕುಲಕರ್ಣಿ. ವಿನಯ್ ಯಾವುದೇ ಕಾರಣಕ್ಕೂ ಯಾವ ದೇವರು ನಿನ್ನ ಕಾಪಾಡೋದಿಲ್ಲ, ನೆನಪಿಟ್ಟುಕೋ ಅಂತ ಹೇಳಿದೆ. ಆಂಜನೇಯ ಸ್ವಾಮಿಯ ಸಾಕ್ಷಿಯಾಗಿ ಹೇಳಿದ್ದೀನಿ, ಮಾತನ್ನ ಹೇಳಿದ್ದೀನಿ. ಒಂದು. ಎರಡನೇ ಸರಿ ಕರೆಸಿದ್ರು ಅವರು, ಹಿಂಡಲ್ಗ ಜೈಲಿನಲ್ಲಿದ್ದರು, ಬೆಳಗಾವಿ ಹಿಂಡಲ್ಗ ಜೈಲಿನಲ್ಲಿ ಇದ್ದರು. 1 ಮಂತ್ ಆಗಿತ್ತು, 1 or 2 month ಆಗಿರ್ಬೋದೇನೋ, 1 month ಆಗಿತ್ತು ಅಷ್ಟೇ. ಹೋದೆ ನಾನು. ಹೋದರೆ ಶಿವಲೀಲಾ ಅವ್ರ ಮಿಸ್ಸಸ್ ಶ್ರೀಮತಿ ಅವರು ಮಕ್ಕಳು ಇದ್ದರು. ಹೇಳಿದೆ, ಸ್ವಲ್ಪ ರೆಡಿ ಮಾಡ್ಕೋಬೇಕಮ್ಮ, ಇದನ್ನು ಬೇಲ್ ಯಾವಾಗ ಆಗ್ಬೋದು ಗುರುಳೆ ಅಂತ ಅಂದರು. ಸದ್ಯದ ಪರಿಸ್ಥಿತಿ ಆಗಲ್ಲ, ಸ್ವಲ್ಪ ಭಾಳ ಲೇಟ್ ಆಗುತ್ತೆ ಬಿಡಿ ಅಂತೇಳಿ ನಾನು ಹೇಳಿದೆ. 9 ತಿಂಗಳಿಗಾಯ್ತು ಅವರಿಗೆ. ನೆಕ್ಸ್ಟ್ ಹಾಗೇನೆ ಸೂರಜ್ ರೇವಣ್ಣ ಫೋನ್ ಮಾಡಿದ್ರು, ಮನೆಗೆ ಹೋದೆ. ಹೇಳಿದಾಗ ದುರಂತಮಯ ಅಲ್ಲ ಪಾಪ, ಯಾರದೇ ಆಗಲಿ
ಒಬ್ಬ ಮನುಷ್ಯ ನೋಡಿ, ಯಾರೂ ನಾನು ಕೆಟ್ಟದಾಗಿ ಬಿಂಬಿಸಬೇಕು, ಕೆಟ್ಟದಾಗಿ ಇರಬೇಕು ಅಂತ ಯಾರು ಅಂದ್ಕೊಳ್ವಲ್ಲ. ಅಂದ್ಕೊಳ್ತಾರೆ ಯಾರಾದರೂ ಕೂಡ? ಯಾರೂ ಅಂದ್ಕೊಳ್ಳಲ್ಲ. ಪ್ರಜ್ವಲ್ ರೇವಣ್ಣ ಯಾಕೆ ಈ ಸಮಸ್ಯೆ ಆಯಿತು? ಘಂಟಾಘೋಷವಾಗಿ ಎಷ್ಟೋ ಜನ ಜಡ್ಜ್ ಮನೆಗೆ ಹೋಗಿದ್ದೀನಿ, ಹೈಕೋರ್ಟ್ ಲಾಯರ್ಗಳ ಮನೆಗೆ ಹೋಗಿದ್ದೀನಿ. ದೊಡ್ಡದು ನೋಡಿ, ಒಬ್ಬ ಡಾಕ್ಟ್ರ್ ಮನೆಗೆ ಡಾಕ್ಟ್ರ್ ಹೆಂಗಿರುತ್ತೆ ನೋಡಿ, ವಿಚಾರಗಳು ಹೇಗಿರುತ್ತೆ ಅಂದರೆ, ಭವಾನಿಯವ್ರಿಗೆ ಹೇಳಿ ಬಂದಿದ್ದೀನಿ ಆ ವಿಚಾರನ, ಇಲ್ಲಿ ಹೇಳಿದ್ದೀನಿ. ಅವ್ರು ಮಾಡ್ಕೊಂಡ್ರು ಬಿಡ್ಕೊಂಡ್ರು ಗೊತ್ತಿಲ್ಲ ಅದು ನನಗೆ. ನೆಕ್ಸ್ಟ್ ಫರ್ದರಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರಿಗೆ ಸೇರಿದ್ದದು ಅಲ್ವಾ? ಓಕೆ. ಒಬ್ಬ ಡಾಕ್ಟ್ರಿಗೆ ಏನು ಹೇಳಿದೆ ಹರೀಶ್ ನಾನು ಅಂತಂದರೆ, ಜಗಳೂರಲ್ಲಿ ಒಬ್ಬ ಡಾಕ್ಟ್ರ್ ಮನೆಗೆ ಹೋದೆ. ಡಾಕ್ಟ್ರ್ ಮನೆಗೆ ಹೋದಾಗ ಬಾಗಿಲಲ್ಲಿ ಹೋದೆ, ನಿಂತ್ಕೊಂಡೆ. ಡಾಕ್ಟ್ರೇ ಆರೋಗ್ಯ ಹೆಂಗಿದೆ ನಿಮಗೆ ಅಂತ ಕೇಳಿದೆ. ಫಸ್ಟ್ ಕ್ಲಾಸ್ ಫಿಟ್ನೆಸ್ ಇದೆ ಗುರುಗಳೇ ಅಂತ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿ. ಡಾಕ್ಟ್ರಿಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ. ಓಕೆ. ಹೋಗಬೇಕು, ಇಮಿಡಿಯೇಟಾಗಿ ಚೆಕ್ ಮಾಡಿಸ್ಬೇಕು ಅಂತ ಹೇಳಿ. ರಿಯಾಲಿಟಿ ತೊಗೊಳ್ಳೋಣ, ಅದು ಬೇಕಾದ್ರೆ ನಿಮಗೆ. ಅವರು ಇಲ್ಲ ಗುರುಗಳೇ ಚೆನ್ನಾಗಿದ್ದೀನಿ ಅಂತ. ಸರಿ ಓಕೆ. ಒಳಗೆಲ್ಲ ಹೋಗಿ ನೋಡ್ಕೊಂಡು ಬಂದು ನನ್ನ ಕೆಲಸಕ್ಕೆ ನಾನು ಹೋದೆ. ಬಿಜಾಪುರ, ಬಾಂಬೆ ಅವೆಲ್ಲ ಹೋಗ್ತಿರ್ತೀವಲ್ಲ, ಎಲ್ಲ ಹೋದೆ. ಎಂಟೈರ್ 4 ಸ್ಟೇಟ್ ಅಂದರೆ ಓಡಾಡ್ತಿರ್ತೀನಿ ನಾನು. ಒಂದು 8 or 10 days ಬಿಟ್ಟು ನಾನು ಮಹಾರಾಷ್ಟ್ರ ಹೋಗಿ ರಿಟರ್ನ್ ಬರ್ತಾ ಇದ್ದೀನಿ. ದಾವಣಗೆರೆಯಿಂದ ಅಪ್ ಟು ಜಗಳೂರು ಮೇಲೆ, ಜಗಳೂರು ಒಂದು ಪಾಯಿಂಟ್ ನೋಡ್ಕೊಂಡು ನಾನು ಚಳ್ಳಕೆರೆ ಮೇಲೆ ರಿಟರ್ನು ಬೆಂಗಳೂರು ಬರ್ಬೇಕು. ನಾನು ಬರ್ತಾಯಿದ್ದೀನಿ. ನಾನು ಅವರು ವೆಹಿಕಲ್ನ ಪಾಸ್ ಮಾಡಿ ಬಂದಿದ್ದೀನಿ, ಓವರ್ಟೇಕ್ ಮಾಡಿ ಬಂದಿದ್ದೀವಿ ನಾವು ನಮ್ಮ ಗಾಡಿನ. ಅವ್ರು ಇಷ್ಟು ಸ್ಪೀಡಾಗಿ ಬಂದು ನಮ್ಮದು ಓವರ್ಟೇಕ್ ಮಾಡಿ ಸ್ಟಾಪ್ ಮಾಡಿದರು. ಡಾಕ್ಟ್ರು ಗುರುಳೆ ಅಂತ, ನಾನು ಖಾಲಿ ಮುಗಿಯಕ್ಕೆ ಬರ್ತಿಲ್ಲ ಗುರುಳೆ, ಸ್ವಲ್ಪ ಆಪ್ರೇಷನ್ ಆಗಿಬಿಟ್ಟಿದೆ ನನಗೆ. ಯಾರು ಬೇಡ ಬೇಡ, ಯಾಕೆ, ಏನು ಸಮಾಚಾರ ಅಂತ ಕೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಗುರುಳೆ ನೀವು ಹೇಳಿದ 6ರಿಂದ 7 ದಿನದಾಗೆ ಸ್ಟೆಂಟ್ ಹಾಕಿಸ್ತೆ ನಾನು. ನನಗೆ ಗೊತ್ತಾಗಲೇ ಇಲ್ಲ ನನಗೆ. ಇಟ್ಸ್ ಅ ಮಿರಾಕಲ್. ದೇವತಾ ಮನುಷ್ಯ ನೀವು, ಅದರಲ್ಲಿ ಯಾವ ವಿಚಾರನೂ ಇಲ್ಲ ಅಂತ. ಸೊ ಆರೋಗ್ಯಕ್ಕೆ ಮತ್ತೆ ವಾಸ್ತು ಕಾರಣ. ಎಸ್, 100%. ಇದು ಬರೀ ಮನೆಗಷ್ಟೇ ಅನ್ವಯಿಸುತ್ತಾ ಅಥವಾ ಸೈಟ್ಗೆ, ಅಪಾರ್ಟ್ಮೆಂಟ್ಗೆ, ಜಮೀನಿಗೆ, ಇದೆಲ್ಲದಕ್ಕೂ ವಾಸ್ತು ಬೇಕಾ? ಟೋಟಲಿ ಒಳ್ಳೆ ಕ್ವಶನ್ನು. ನೋಡಿ, ಇಲ್ಲಿ ಒಂದು ಬನಶಂಕರಿಲಿ ಒಂದು ಅಪಾರ್ಟ್ಮೆಂಟ್ ಕಟ್ತಾ ಇದ್ದೆ, ಬೆಂಗಳೂರಲ್ಲಿ ಬನಶಂಕರಿಲಿ ಕಟ್ತಾ ಇದ್ದಾಗ ಪೂರ್ತಿ ನಿಂತ್ಕೊಂಡು ಹೋಗ್ಬಿಡುತ್ತೆ, ಅದು ಪೂರ್ತಿ ಸ್ಟಾಪ್ ಆಗಿತ್ತು. ಹೇಳಿದೆ ಇಲ್ಲೊಂದು ಸ್ವಲ್ಪ ಕ್ಲೋಸ್ ಮಾಡಿ, ಯಾಕಂದರೆ ಮೊದಲೇ ಮಾಡಿರ್ಬೇಕಾದ್ರೆ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದು ಯಾವುದೇ ಕಾರಣಕ್ಕೂ ಸರಿ ಮಾಡೋಕ್ಕೆ ಬರೋಲ್ಲ. ಆದರೂ ಕೂಡ ಒಂದು 10% ಆದರೂ ವರ್ಕ್ ಆಗಲಿ ಅಂತ ಸ್ವಲ್ಪ ಚೇಂಜ್ ಮಾಡಿಸಿದೆ. ಸ್ಟಾರ್ಟ್ ಆಯಿತು, ರನ್ ಆಯಿತು. ಒಂದು ಎರಡನೇದು, ಮನೆ ಬೇಕೇ ಬೇಕು. 2 ಸೈಟು. ನೆನ್ಪಿಟ್ಕೊಳ್ಳಿ, ಹೆಸರು ಹೇಳೋದು ಬೇಡ ಅವ್ರದ್ದು, ಕೆಲವು ಹೆಸರುಗಳು ಹೇಳೋಕ್ಕೆ ಬರೋಲ್ಲ. ಅಂದರೆ ದೊಡ್ಡವರ ಸೆಲೆಬ್ರಿಟಿ. ಓಕೆ. ಒಂದು ಸೈಟ್ ತೊಗೊಂಡ್ರು. ಒಂದು ಸೈಟ್ ತೊಗೊಂಡ್ರೆ ನಾನು ಅವತ್ತೇ ಅಂದ್ಕೊಂಡೆ, ಬೇಡ ಇದು ಯಾಕೆ ತೊಗೊಳ್ತಾರೆ ಇದು ಅಂತ. ಯಾವ ದಿಕ್ಕಲ್ಲಿತ್ತು? ಟೋಟಲಿ 3 ಮೂಲೆ ಇತ್ತು ಅದು. ಯಾವ ದಿಕ್ಕು ಅನ್ನೋದಕ್ಕಿಂತ 3 ಮೂಲೆ, ಎಲ್ಲ ಕಡೆ ದಾರಿಗಳಿದಾವೆ, 3 ಮೂಲೆ ಇದೆ. ಅವ್ರ ಮಗ ಸುಸೈಡ್ ಮಾಡ್ಕೊಂಡ. ಅಲ್ಲ, ಯಾರು ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ, ಬೇಡ ಗೊತ್ತಿಲ್ಲ. ಯಾಕಂದರೆ ಅವೆಲ್ಲ ಮಾತಾಡೋದು ಬೇಡ. ಓಕೆನಾ? ಓಕೆ. ಸೈಟ್ ದಿಕ್ಕು ಇಂಪಾರ್ಟೆಂಟ್. ಸೈಟ್ ಒಂದು. ಎರಡನೇದು, ಮತ್ತು ಜಮೀನು ಕೂಡ ನನಗೆ ಗೊತ್ತಿದ್ದ ಹಾಗೆ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಇದ್ದರೆ ಬೆಳೆಯೋದಿಲ್ಲ ಕಣ್ರಿ. ಈಗ ಹಿಂದಿನ ಕಾಲದಲ್ಲಿ ಗುರುಗಳೇ, ಈಗ ಕುತೂಹಲದ ಪ್ರಶ್ನೆ ತುಂಬ ಜನಕ್ಕೆ ಅನ್ಸಿರುತ್ತೆ ಈ ಪ್ರಶ್ನೆ ನಂತರನೇ. ಈಗ ನಮ್ಮ ತಾತ, ನಮ್ಮಪ್ಪ, ನಮ್ಮ ಮುತ್ತಾತ ಅವ್ರಿಗೆ ಅವಾಗ ಜಮೀನುಗಳಿತ್ತು, ವ್ಯವಸಾಯ ಮಾಡ್ತಿದ್ರು, ಉಳುಮೆ ಮಾಡ್ತಿದ್ರು, ಊಟ ಮಾಡಿ ಖುಷಿಯಾಗಿರ್ತಿದ್ರು. ಯಾಕೆ ಇವಾಗ ಈ ವಾಸ್ತು ಎಲ್ಲ ಚೆಕ್ ಮಾಡ್ತಾರೆ ಅಂತ ಅನ್ಸಲ್ವೇನು? ಯಾಕಂದರೆ ನೀವು ಕೇಳೋದ್ರಲ್ಲಿ 100ಕ್ಕೆ 100 ಸತ್ಯ ಇದೆ. ಯಾಕಂದರೆ ನಾನು ಅದೇ ಸಾಲಿನವನೇ. ಯಾವುದೋ 100 ವರ್ಷದ ದೊಡ್ಡ ವಾಡೆ ಮನೆ, ಇನ್ಯಾವುದೋ ಮನೆ, ತೊಟ್ಟಿ ಮನೆ, ಸಕುಟುಂಬ ಸಪರಿವಾರವಾಗಿ ಇದ್ದು ಜೀವನ ಮಾಡಿಲ್ವೇನೋ? ಮಾಡಿಲ್ವೇ? ಅವಾಗ ಯಾರು ವಾಸ್ತು ನೋಡ್ತಿದ್ರು? ಈ ಕಂಬ ಎಷ್ಟು ಬೇಕು, ಈ ಕಂಬ ಇಲ್ಲಿ ಇಡಬೇಕಾ ಬೇಡವಾ, ಇಲ್ಲಿ ತೊಟ್ಟಿ ಮಾಡಬೇಕಾ ಬೇಡವಾ, ಯಾರು ನೋಡ್ತಿರ್ಲಿ? ಸಾಧ್ಯವಾದಷ್ಟು ನಾನು ಹೇಳೋದು, ಅವಾಗ ಏನು ಮಾಡ್ತಿದ್ರು ಅಂದರೆ, ಒಂದು ಮನೆ ಸೆಂಟ್ರಿಗೆ ಬಾಗಿಲು, ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಸೆಂಟ್ರಿಗೆ ಒಂದು ದೊಡ್ಡ ಬಾಗಿಲು, ಸೆಂಟ್ರಿಗೆ ಒಂದು ದೊಡ್ಡ ಬಾಗಿಲು, ಮತ್ತು ಒಂದಿದು ಯಾವುದು ಅದರಲ್ಲಿ, ಮತ್ತು ಇನ್ನೊಂದು ನಾನು ಹೇಳೋದು, ವಾಯುವ್ಯದಲ್ಲಿ ದನ ಕಟ್ಟೋಕ್ಕೆ ಇಳಿದು ಹೋಗೋದು, ಹಾಗೆಲ್ಲ ಗೊತ್ತಿಲ್ದೇನೋ ಯಾವ ರೀತಿ ಮಾಡ್ಕೊಳ್ಳೋದ್ರೆ ಆ ರೀತಿ ಮಾಡ್ಕೊಳ್ಳೋರು. 50%. ಒಂದು. ಎರಡರಲ್ಲಿ ಎಷ್ಟೋ ಮನೆತನಗಳು ಕೂಡ ಭಾರಿ ದೊಡ್ಡ ಮನೆತನಗಳು
500 ಎಕರೆ 1000 ಎಕರೆ ಅಂತ ಜಮೀನ್ದಾರರು ಕೂಡ ಇವತ್ತು ಹಾಳಾಗಿದ್ದಾರೆ ಆ ಮನೆಗಳಲ್ಲಿ. ಉದಾಹರಣೆ ಕೊಡ್ತೀನಿ ನಾನು. ವಾಸ್ತುವಿಂದ ಹಾಳಾಗಿ, ವಾಸ್ತುವಿಂದ ಡೆಫಿನೆಟ್ ಆಗಿ ಅನುಮಾನ ಇಲ್ಲ. ಎಷ್ಟೋ ಅನುಕೂಲ ಇರೋಂಥವ್ರು ಇದಾಗಿದ್ದಾರೆ, ಹಾಳಾಗಿದ್ದಾರೆ. ಹಾಗಂತ ಎಷ್ಟೋ ಕೆಳಮಟ್ಟದಲ್ಲಿರ್ತಕ್ಕಂಥವ್ರು ಇವತ್ತು ಎಷ್ಟೋ ಸಕ್ಸಸ್ ಆಗಿದ್ದಾರೆ. ನಾನು 2 ಥರ ಜನನ ಭೇಟಿ ಮಾಡಿದ್ದೀನಿ, ಮಾತಾಡೋದು ಕಂಡಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ. ಅಂದರೆ ವಾಸ್ತುವಿಂದ ಚೆನ್ನಾಗಾಗಿದೆ ಅನ್ನೋದನ್ನು ನೋಡಿದ್ದೀನಿ ನಾವು, ವಾಸ್ತುವಿಂದ ನಮ್ಮ ಜೀವನ ಬರ್ಬಾದಾಗೋಯ್ತು ಅನ್ನೋದನ್ನು ನೋಡಿದ್ದೀನಿ. ಇನ್ನೊಂದು ನಾನು ಹೇಳೋದು, ನಿಮ್ಮ ಗಮನಕ್ಕೂ ಬಂದಿರುತ್ತಲ್ವ ಇದು? ಒಂದು ಧಾರಾಳವಾಗಿ ಅದು 100%. ಒಂದು ಯಾಕೆಂದ್ರೆ ರಿಯಾಲಿಟಿ ಮಾತಾಡೋಣ ನಾವು. ಈಗ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಹರೀಶ್. ನಿಮ್ಮ ವೇದಿಕೆಯಿಂದ, ಈ ವೇದಿಕೆ ನ್ಯೂಸ್ ವೇದಿಕೆಯಿಂದ ನಾನು ಯಾರನ್ನೂ ನಂಬಿಸೋದಾಗ್ಲಿ ಪಾಪ ರೀ. ಅದು ನಂಬ್ಸಕ್ ಹೋದ್ರೆ ನನ್ನ ಪಾಪ. ಅದು ರಿಯಾಲಿಟಿ ಇರ್ಬೇಕು. ಏನ್ ಮಾತಾಡಿದ್ರು ನಾವು ಅಲ್ವಾ? ಪಾಯಿಂಟ್. ರಿಯಾಲಿಟಿ ಬೇಕಿಲ್ಲ, ನಂಗೂ ಅದು ಬೇಕು, ರಿಯಾಲಿಟಿ ಬೇಕು. ಯಾಕಂದ್ರೆ ನಾವೇನ್ ಮಾತಾಡ್ತೀವೋ ನಮ್ಮ ಪಂಚಭೂತಗಳ ಸಾರಥ್ಯ ನಮ್ಮ ಏಳಿಗೆಗೆ ಅನುಕೂಲ ಸ್ಟಾರ್ಟ್ ಮಾಡಲೇಬೇಕವು. ಅವೇ ನಮಗೆ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗೋದು ಅಲ್ವಾ? ಹಾಗಾಗಿ ಪಂಚಭೂತಗಳು ನೋಡಿ, ಉದಾಹರಣೆಗೆ ಗಾಳಿ ಇದೆ, ಈಗ ಕಾಣ್ತಾ ಇಲ್ಲ ಗಾಳಿ, ಆದರೂ ಅದ್ರ ಕೆಲಸ ಅದು ಮಾಡ್ತಾ ಇದೆ. ಜಸ್ಟ್ ಒಂದು ಮೈಕ್ರೋ ಸೆಕೆಂಡ್ ಸ್ಟಾಪ್ ಆದರೆ ಪ್ರಪಂಚನ ಸ್ಟಾಪ್ ಆಗ್ಬಿಡು. ಸ್ಟಾಪ್ ಆಗುತ್ತಿಲ್ವಾ? ಸತ್ಯ. ಮತ್ತು ದೇವ್ರು ಯಾರು? ಅದೇನೇ ನಮ್ಮನ್ನು ಕಾಪಾಡೋಂತಾರೆ ಯಾರು? ಪಂಚಭೂತಗಳು ನಮ್ಮ ದೇವರಲ್ವಾ? 2 ಸೆಕೆಂಡ್ 5 ನಿಮಿಷ ನಮ್ಮ ಏನಾದರೂ ನಿಂತ್ಕೊಂಡ ಭೂಮಿ ಏನಾದರೂ ಶೇಕಾದರೆ ಇರ್ತೀವ ನಾವು? ಏನೆಲ್ಲ ಮಾತಾಡ್ತೀವಲ್ವಾ ನಾವು? ಒಂದು ಚಿಕ್ಕದಾಗ ಒಂದು ಬ್ರೀಫ್ ಕೊಡಿ. ಸಾಮಾನ್ಯವಾಗಿ ನಿಮ್ಮ ಅಬ್ಸರ್ವೇಷನ್, ಈ ಮನೆ ಕಟ್ತಿರ್ತಾರೆ, ಮನೆ ಕಟ್ಟೋದೇ ದೊಡ್ಡ ಕನಸು, ಕಷ್ಟಪಟ್ಟು ಸಾಲ ಮಾಡಿ ಎಲ್ಲ ಮಾಡಿ ಮನೆ ಕಟ್ತಿರ್ತಾರೆ. ಮನೆ ಕಟ್ಟಬೇಕಾದ್ರೆ ಜನಸಾಮಾನ್ಯರು ಮಾಡುವಂಥ ವಾಸ್ತು ವಿಚಾರದಲ್ಲಿ ತಪ್ಪುಗಳೇನು ನಿಮ್ಮ ಪ್ರಕಾರ? ಒಂದು ನೋಡಿ, ಇಲ್ಲಿ ಉದಾಹರಣೆ ಅಂತ ಹೇಳ್ತೀನಿ ನಿಮಗೆ. ಅಲ್ಲ, ಏನೇನು ತಪ್ಪು ಅಂತ ಹೇಳ್ಬಿಡಿ. ಸಾಮಾನ್ಯ ಇಂಥ ತಪ್ಪು ಮಾಡ್ತಾರೆ. ತಪ್ಪು ನೋಡಿ, ಒಂದು ಸೈಟ್ ಇರುತ್ತೆ 30-40 ಸೈಟ್ ಇರುತ್ತೆ. ಆಯಿತು, ನನಗೆ ದೊಡ್ಡ ಮನೆ ಬೇಕಷ್ಟೆ, ದೊಡ್ಡ ಮನೆ ಬೇಕು ನನಗೆ ಅನ್ನೋದೊಂದು ಕಾನ್ಸೆಪ್ಟ್. ಅದರಲ್ಲೂ ಬೆಂಗಳೂರಲ್ಲಂತೂ ಕೂಡ ಅಡಿಗೂ ಇಲ್ಲ ಗುರುಳೆ, ಒಂದು ಅಡಿಗೆ 15,000 ರೂಪಾಯಿ ಇದೆ, 20,000 ರೂಪಾಯಿ ಇದೆ, 30,000 ರೂಪಾಯಿ ಇದೆ. ಗೋಲ್ಡ್ ರೇಟ್ ಬಿಡಿ ನಮ್ಮದು ಅಂತ ಹೇಳ್ತಾರೆ. ಎಷ್ಟೋ ಮನೆಗಳಿಗೆ ಹೇಳಿದ್ದೀನಿ ನಾನು. ಅಲ್ಲ, ಭೂಮಿ ಅಂದ್ರೆ ಚಿನ್ನನೇ, ಚಿನ್ನನೇ ಇದೆ. ಹಾಗಾಗಿದೆ. ಯಾವುದೇ ಕಾರಣಕ್ಕೂ ನೋಡಿ, ಇಲ್ಲೊಂದು ಟಿಪ್ಸ್ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಉತ್ತರ ಮತ್ತೆ ಪೂರ್ವಗಳು ಸೇರಿಸಿದಂತೆ, ಅಂದ್ರೆ ಟಚ್ ಆದಂತೆ, ಅಂಟಿಕೊಂಡಂತೆ, ಯಾಕಂದ್ರೆ ಆಡೋ ಭಾಷೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ, ಅರ್ಥ ಆಯ್ತು. ಅಂಟಿಕೊಂಡಂತೆ ಇರಕೂಡದು ಮನೆಗಳು. ಅರ್ಥ ಆಗತ್ತಾ? ಅಂದ್ರೆ ಈ ಗೋಡೆ ಬಂದಿದೆ, ಮನೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಈಗ ಇನ್ನೂ ಒಂದು ಆಡೋ ಭಾಷೆಯಲ್ಲಿ ಎಲ್ಲರಿಗೂ ಗೊತ್ತಾಗದೆ. ಈಸ್ಟ್ ಅಂದ್ರೆ ಯಾವುದು, ಪೂರ್ವ ಅಂದ್ರೆ ಯಾವುದು? ಸೂರ್ಯ ಹುಟ್ಟೋ ಕಡೆ. ಕರೆಕ್ಟ್. ಸೂರ್ಯ ಹುಟ್ಟೋ ಕಡೆ ನಿಂತ್ಕೊಳ್ತೀವಿ, ಸೂರ್ಯ ಹುಟ್ಟೋ ಕಡೆ ಅಂತ. ಫಾರ್ ಎಕ್ಸಾಂಪಲ್, ಪ್ರತಿಯೊಬ್ಬರಿಗೆ ಅರ್ಥ ಮಾಡ್ಕೊ, ವೀಕ್ಷಕರ ಕ್ಲೀನ್ ಆಗಿ ತಿಳ್ಕೊಬೇಕು ಇದನ್ನ. ಅರ್ಥ ಆಯ್ತು. ನಾನು ಸೂರ್ಯ ಹುಟ್ಟೋದು, ನೀವು ಸೂರ್ಯ ಅಂದ್ಕೊಳ್ಳಿ, ಸೂರ್ಯ ಹುಡ್ತಾ ಇದ್ರಿ, ನನಗೆ ನಿಮ್ಮ ಎಡಗಡೆ ಉತ್ತರ ಬರುತ್ತೆ. ಸರಿ, 1 ನಿಮಿಷ. ಈಸ್ಟು, ವೆಸ್ಟು, ಹಿಂದ್ಗಡೆ ಕರೆಕ್ಟ್, ನಾರ್ತ್, ಕರೆಕ್ಟ್, ಸೌತ್. ಆಯ್ತು, ನೆನ್ಪಿಟ್ಕೊಳ್ಳಿ ಇದನ್ನ, ನಾನು ಹೇಳಿದ್ದನ್ನ ಅಲ್ವಾ? ಈಗ ಹೇಳ್ಬೋದು ನಾನು. ಸೌತ್, ಓಕೆ. ನಾರ್ತ್ ಇದು ಆಯ್ತು, ಅಂದ್ರೆ ಉತ್ತರ, ಮಾತೃಸ್ಥಾನ ಇದು. ನೀವು ಪಿತೃಸ್ಥಾನ, ಪೂರ್ವನ ಪಿತೃಸ್ಥಾನ ಅಂತ ನಮ್ಮ ಇದರಲ್ಲಿ ತಗೊಳ್ತೀವಿ. ವಾಸ್ತು ಪ್ರಕಾರ, ವಾಸ್ತುಶಾಸ್ತ್ರದಲ್ಲಿ ಪಿತೃಸ್ಥಾನ, ಮಾತೃಸ್ಥಾನ ತಗೊಳ್ತೀವಿ. ಮಾತೃಸ್ಥಾನ ಮತ್ತೆ ಪಿತೃಸ್ಥಾನ ಟಚ್ ಆದಂತೆ ಇನ್ನೊಬ್ಬರ ಬಿಲ್ಡಿಂಗ್ ಆಗಲಿ, ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಟಚ್ ಆಗಿರಬಾರದು. ಟಚ್ ಆಗಿತ್ತು ಅಂದ್ರೆ ಮೂಗು ಮುಚ್ಚಿದಾಗ. ನೀವು ಅದಕ್ಕೆ ಹೇಳಿದ್ದ ದೊಡ್ಡದ್ ಮಾಡ್ಬೇಕು ಅಂತ ಜಾಗ ಬಿಡದೆ ಫುಲ್ ಕಟ್ಬಿಡ್ತಾರೆ ಅಂತ. ಒಂದು ಹಾಗೆ ನೆನ್ಪಿಟ್ಕೊಳ್ಳಿ, ಉತ್ತರ ಮತ್ತು ಪೂರ್ವಕ್ಕೆ ಯಾವುದೇ ಕಾರಣಕ್ಕೆ ಎತ್ತರವಾದ ಗಿಡಗಳಿರಕೂಡದು. ಉತ್ತರ ಮತ್ತು ಪೂರ್ವದಲ್ಲಿ, ಅದರಲ್ಲೂ ಈಶಾನ್ಯ, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯದಂತೂ ಇರಲೇ ಕೂಡದು. ಅದರಲ್ಲೂ ಪೂರ್ವದಲ್ಲಾಗಲಿ, ಪೂರ್ವದಲ್ಲಿ ಇದ್ರೆ ಏನಾಗ್ಬೋದು? ಇಲ್ಲಿ ನಮ್ಗೇನ್ ಕ್ವಶನ್ ಬರುತ್ತೆ, ಯಾವ್ದು ದೊಡ್ಡ ಹೇಳ್ಬಿಟ್ರಿ ಸುಮ್ಮನೆ. ಅಲ್ಲ ಗುರುಳ, ಯಾವ್ದು ತೆಂಗಿನ ಮರ ಇತ್ತು ಮೊದಲೇ, ಕಡಿಬಾರ್ದು ಇತ್ತು. ಏನ್ ಮಾಡೋದು? ಆದ್ರೆ ಅರ್ಥ ಮಾಡ್ಕೊಳ್ಳಿ, ವೀಕ್ಷಕರು ಅರ್ಥ ಮಾಡ್ಕೋಬೇಕು ಇದನ್ನ. ತಿಳ್ಕೊಂಡ್ ಬನ್ನಿ. ಎಲ್ಲಾದ್ರೂ ಕೂಡ ನಿಮ್ಮ ಸುತ್ತಮುತ್ತ ಮನೆಗಳು, ನಿಮ್ಮ ಸಂಬಂಧಿಕರ ಮನೆಗಳು ಎಲ್ಲೋ ನಿಮ್ಗೆ ಇರ್ತವೆ, ಎಲ್ಲಾರು ಗೊತ್ತೇ ಇರುತ್ತೆ. ನೋಡ್ಕೊಳ್ತಾ ಬನ್ನಿ, ಎಲ್ಲಾದ್ರೂ ಒಂದು ಅದನ್ನ ಜಡ್ಜ್ಮೆಂಟ್ ತಗೊಳ್ಳಿ. ಪೂರ್ವ ಈಶಾನ್ಯದಲ್ಲಿ ಪೂರ್ವಕ್ಕ ಅಂಟಿಕೊಂಡಂತೆ ಮನೆಗೇನಾದರೂ ಕೂಡ ನೆನಪಿಟ್ಕೊಳ್ಳಿ, ಒಂದು ಮನೆ ಕಟ್ಟಿರ್ತೀವಿ, ಈಗ ಬಾಲ್ಕನಿನೂ ಏನಾದ್ರು ಇರುತ್ತೆ, ಆಯ್ತು, ಅದ್ರ ಟಚ್ ಆಗಿದ್ದು ಬಿಡುತ್ತೆ ಕರೆಕ್ಟ್ ಮನೆ.
ಇಲ್ಲ, ಇನ್ನೂ ಒಂದು ಬುದ್ಧಿವಂತಿಕೆ ಇಲ್ಲಿ ಬೆಂಗಳೂರು ಅಲ್ಲಿ ದೊಡ್ಡ ದೊಡ್ಡ ಸಿಟಿಗಳು, ಬಾಂಬೆ ಎಲ್ಲ ಹೆಂಗ್ ಗೊತ್ತಾ, ಬಾಲ್ಕನಿ ಕಟ್ ಮಾಡಿ ಒಳಗಳಿಂದ ತಗೊಳ್ತಾರೆ. ಕರೆಕ್ಟ್. ಬಾಲ್ಕನಿ ಕಟ್ ಮಾಡಿ ಒಳಗಳಿಂದ ತಗೊಂಡಿರ್ತಾರೆ ಹಿಂಗೆ. ಹೌದು, ನೋಡಿದ್ದೀರಾ? ನೋಡಿದ್ದೀರಿ. ಇದೊಂದು ಉತ್ತರದಲ್ಲೂ ಅಷ್ಟೇ. ಆಯ್ತು. ಈ ಪೂರ್ವದಲ್ಲಿ ಬಾಲ್ಕನಿ ಟಚ್ ಆದ ಹಾಗೆ ಎಲ್ಲಾದರೂ ಗಿಡ ಮರಗಳು ಎತ್ತರವಾದ ಮನೆಗಿಂತ ಎತ್ತರವಾಗಿದ್ದಲ್ಲಿ ಆ ಮನೆ ದುರಂತಮಯವಾಗಿರುತ್ತೆ. ಅದರಲ್ಲಿ ಗಂಡು ಮಕ್ಕಳೇ ದುರಂತಮಯವಾಗಿ ಸಾವಿಗೀಡಾಗಿರುತ್ತಾರೆ. ನೆನಪಿಟ್ಕೊಂಡು ಬರೆದಿಟ್ಕೊಂಡ್ಬಿಡಿ. ಇದು ಶಾಸ್ತ್ರ. ನನ್ನ ಸುಮಾರು ಲಕ್ಷ ಕಿಲೋಮೀಟರ್ ಅನುಭವ ನಾನು ಹೇಳೋದು. ಸುಮಾರು ಲಕ್ಷ ಕಿಲೋಮೀಟರ್ ಅನುಭವ ನನಗೆ. ಧರ್ಮಪುರದ ಹತ್ರ ಹಿರಿಯೂರು ಗೊತ್ತಲ್ವಾ? ಹಿರಿಯೂರು ಗೊತ್ತು. ಹಿರಿಯೂರಿಂದ ಮಸ್ಕಲ್ ಮಲ್ಲೇಣು ಅಂತ ಧರ್ಮಪುರ ಹಾದಿಗೆ ಬರುತ್ತೆ. ಇದು ಗೊತ್ತಿಲ್ಲ, ಬಟ್ ಹೇಳಿ. ಧರ್ಮಪುರ ಹಾದಿ ಬರುತ್ತೆ, ಹಿರಿಯೂರಿಂದ ಧರ್ಮಪುರ ಹಾದಿ. ಸರಿ. ಧರ್ಮಪುರ ಹಾದಿಗೆ ನಾನು ಒಂದು ದಿವಸ ಹಿಂಗೆ ಗ್ರಾಮ ವಾಸ್ತವ್ಯ ಅಂತ ಮಾಡ್ತಿದ್ದೆ. ಅವಾಗ KR ವಾಸ್ತು ಫೌಂಡೇಶನ್ ಅಂತ ಕಟ್ಕೊಂಡು ಗ್ರಾಮ ವಾಸ್ತವ್ಯ ಅಂತ ಮಾಡ್ತಿದ್ದೆ. ನೀವು ಗ್ರಾಮ ವಾಸ್ತವ್ಯ ಮಾಡಿದ್ದೆ. ಯಾಕೆಂದ್ರೆ ಮೊಟ್ಟ ಮೊದಲದಾಗಿ ಗೌರವ್ ತಿರುಪತಿ ರೆಡ್ಡಿ ಅವರು ಕಡೆಯಿಂದ ಬಂದಾಗ, ನಾನು ಇಲ್ಲಿಗೆ ನಮ್ಮ ಕಡೆ ಬಂದಾಗ, ಅವ್ರು ತೀರ್ಕೊಂಡಾಗ ನಾನು ಇಲ್ಲಿಗೆ ಬಂದಾಗ ವಾಸ್ತುವಿನ ಬಗ್ಗೆ ಅರಿವು ಮೂಡಿಸೋದಕ್ಕೆ, ಕಾಮನ್ ಪೀಪಲ್ಗೆಲ್ಲ ಗೊತ್ತಾಗಲ್ವಲ್ಲ, ಮೂಡಿಸೋದಕ್ಕೆ ಏನು ಮಾಡಿದ್ವಿ ಅಂದರೆ, ಅದೆಲ್ಲ ಪೇಪರ್ಗಳಲ್ಲೆಲ್ಲ ಚಿತ್ರದುರ್ಗ ಜಿಲ್ಲೆದಂತ ಈನಾಡು ಮತ್ತು ಕನ್ನಡಪ್ರಭ, ಸಂಜಯವಾಣಿ ಎಲ್ಲ ಬಂತು. ಪೇಪರ್ನರೆಲ್ಲ ಪಾಪ ಪ್ರೆಸ್ ಮೀಟ್ ಮಾಡಿ ಸಪೋರ್ಟ್ ಮಾಡಿದ್ರಲ್ಲ. ಪ್ರತಿ ಊರಲ್ಲಿ ಒಂದು ಫಂಕ್ಷನ್ ಮಾಡೋದು, ಆ ಊರಿನಲ್ಲಿ ವಾಸ್ತು ಬಗ್ಗೆ ತಿಳಿ ಹೇಳೋದು, ಪ್ರತಿ ಮನೆಗೆ ಹೋಗೋದು. ಇದೆಲ್ಲ ಮಾಡಿದ್ದೀರಿ? ಖಂಡಿತವಾಗಲು. ಚಳ್ಳಕೆರೆ ತಾಲೂಕಿನಲ್ಲಿ 25 ಹಳ್ಳಿಗಳಲ್ಲಿ ಉಚಿತವಾಗಿ ಮಾಡಿದ್ದೀನಿ. ಹಾಗಂತ ನನಗೇನು ಪೆಟ್ರೋಲ್ ಖರ್ಚಿಗೆ ಅಂತ 50 ರೂಪಾಯಿ 100 ರೂಪಾಯಿ ಕೊಡೋರು ಅವರು. ನಾನು ಸುಮ್ಮನೆ ಏನು ಅದನ್ನು ಒಪ್ಕೋತಾ ಇದ್ದೀರಾ? ನಾನು ಅದೇ ಹೇಳ್ತೀನಲ್ಲ, 50 ರೂಪಾಯಿ ಕೊಡೋರು ನನಗೆ ಕೊಡಿದ್ರೆ ಕೇಳ್ತಾನೂ ಇರಲಿಲ್ಲ. ನಾನು ಪೆಟ್ರೋಲ್ ಖರ್ಚು ಕೈ ಹಾಕೊಂಡು ಹೋಗಿದ್ದೀನಿ. ಸೊ ಹಾಗಾಗಿ ಒಂದು ಮನೆಯಲ್ಲಿ ಸುಸೈಡ್ ಆಗುತ್ತಮ್ಮ ಹೆಣ್ಮಗಳಿಗೆ ಅಂತ ಹೇಳಿದೆ. ಸುಸೈಡ್ ಮಾಡ್ಕೊಂಡಿದ್ರು, ಬೆಂಕಿ ಹಚ್ಚಿಕೊಂಡು ಶುರು ಮಾಡ್ಕೊಂಡಿದ್ರು. ಬನ್ನಿ ತೋರಿಸ್ತೀನಿ, ತಲೆ ಕೆಡಿಸ್ಕೋಬೇಡಿ, ಇದೇನು ಫೇಕ್ ಅಲ್ವಲ್ಲ. ಒಂದು. ಎರಡನೇದು, ಮಸ್ಕಲ್ ಮಲ್ಲೇಣು ಅಂತ ಒಬ್ಬ ಅಜ್ಜ, ಮಾಲಿಂಗಪ್ಪ ಅಂತ. ಹೋಗ್ತಾ ಇದ್ವಿ, ಕೈ ಅಂದರು. ಸರಿ, ಅವ್ರ ಮನೆ ತೋರಿಸಿದ್ರು. ಓಕೆ, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಎರಡನೇದು, ಒಂದು ದೇವಸ್ಥಾನ ಹೋದ್ರು. ಈ ದೇವಸ್ಥಾನ ಆಗಲ್ಲ ಇದು ಅಂತ ಹೇಳಿದೆ. ಟೆಂಪಲ್ ಆಗಲ್ಲ ಇದು, ಕಟ್ಟೋದು ಯಾರು ಕಟ್ತಿದ್ರು ಇದನ್ನ ಅಂತ ಹೇಳಿದ್ರು. ನಮ್ಮೂರಿನಲ್ಲಿ ಕಟ್ತಿದ್ದಾರೆ. ಕಟ್ಟೋರು ಉಳಿಯಲ್ಲ ಬಿಡ್ರಿ ಅಂತ ಹೇಳಿದೆ, ಅಷ್ಟೇ ಒಂದೇ ಮಾತು. ಜಾಸ್ತಿ ಅವರು ಕೇಳಲ್ಲ, ನಾನು ಹೇಳಿಲ್ಲ. ಕಟ್ಟೋರು ಬದುಕಲ್ಲ ಬಿಡಿ ಅಂತ. ಹೇಗಿದೆ ನೋಡಿ ಇದು ಮಾತುಗಳು ಒಂದೊಂದು ಸಾರಿ. ಹೆಂಗೆ ನಿಮ್ಗೆ ನೋಡಿ ಗೊತ್ತಿಲ್ಲ ನನಗೆ, ಹರೀಶ್ ನನಗೆ ಗೊತ್ತಿಲ್ಲ. ಅದು ಸುಮ್ಮನೆ ನನ್ನ ಕುತೂಹಲದ ಪ್ರಶ್ನೆ ಇವಲ್ಲ. ಇಲ್ಲ, ಗೊತ್ತಿಲ್ಲ ನನಗೆ. ಬಟ್ ಏನ್ ಲಾಜಿಕ್? ನಾನು ಯಾವತ್ತೂ ಅಂದುಕೊಂಡಿಲ್ಲ. ಅಲ್ಲ, ಏನ್ ಲಾಜಿಕ್ ಅದು ನಿಮ್ಗೆ ಹೊಳೆಯುತ್ತೆ ಆ ಥರ? ಆ ಮನೆಗೆ ಹೋದಾಗ, ಆ ಮನೆ ಬಾಗಿಲಿಗೆ ಹೋದಾಗ ಮಾತ್ರ ಆ ಮನೆ ಚಾಪ್ಟರ್ ಗೊತ್ತಾಗುತ್ತೆ ವಿನಃ ನನಗೆ. ನೆನ್ಪಿಟ್ಕೊಂಡ್ಬಿಡಿ. ಯಾವುದೇ ಕಾರಣಕ್ಕೂ ನೀವು ಫೋನಲ್ಲಿ ಹೇಳ್ಬಿಡ್ತೀನಿ, ಇನ್ನೊಂದು ಹೇಳ್ತೀನಿ, ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಸುಳ್ಳು. ನೀವು ಹೋಗ್ಬೇಕು, ನಾನು ಲೈವ್ನಲ್ಲೇ ನೋಡ್ಬೇಕು ಅದನ್ನ. ನಾವೆಲ್ಲ ಯಾವುದನ್ನು ನಂಬಬೇಕಾದ್ರೆ ಅದನ್ನ ಸೈನ್ಸ್ ಆಂಗಲ್ ಅಲ್ಲಿ ನೋಡ್ತೀವಿ. ಅದಕ್ಕೆ ಈ ಪ್ರಶ್ನೆ ರೈಸ್ ಮಾಡಿ. ಸರಿ, ಸೈಂಟಿಫಿಕ್ ಆಂಗಲ್ ಬೇಕು. ಒಂದು ಸೆಕೆಂಡ್. 10% ಮಾತ್ರ ಆ ಸಂಶೋಧನೆಗಳು ಸೈನ್ಸ್ ಮಾತ್ರ ಗೊತ್ತಾಗಿದೆ ಅದರಲ್ಲಿ, ವಾಸ್ತುನಲ್ಲಿ. ಓಕೆ. ಇನ್ನೂ ಸಂಶೋಧನೆ ನಡೀತಾನೇ ಇದೆ ಅದರಲ್ಲಿ. ನಮ್ಮ ಗುರುಗಳನ್ನ ಎಷ್ಟೋ ಸಾರಿ ಕೇಳ್ತಿದ್ದೆ ನಾನು. ನಮ್ಮ ಗುರುಗಳು ಎಲ್ಲನ ಬಂದ್ರೆ, ಇಲ್ಲಿ ಹೈದ್ರಾಬಾದಿಂದ ಬಂದ್ರೆ ಕಾನಿಷ್ಕ ಹೋಟೆಲಲ್ಲಿ ನಮ್ದು ಸ್ವಾಸ್ಥ್ಯ. 15 days ಒಂದ್ಸರಿ ಕಾನಿಷ್ಕ ಹೋಟೆಲ್ ಇರ್ತಿದ್ದೆ ನಾವು ಯಾವಾಗಲೂ. ಆಗ 90ರ ದಶಕದಲ್ಲಿ 2005-2006 ಇರ್ತಿದ್ದೆ. 2000 ಇರ್ತಿದ್ದೆ ನಾನು. 2004, 5, 6, 8 ಇರ್ತಿದ್ದೆ ನಾನು ಬಂದಾಗ. ಅವತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಹಳ ಫಾಸ್ಟ್. ನೋಡಿ, ಇದೊಂದು ಹೇಳ್ಬೇಕು ನಿಮಗೆ. ನಿಮ್ಗೆ ಎಲ್ಲ ರಾಜಕಾರಣಿಗಳ ಲಿಂಕ್ ಇದೆ ಈ ತರದಕ್ಕೆ. ನೋಡಿ ಹೆಂಗಿದೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ತುಂಬಾ ಫಾಸ್ಟ್. ಹೆಲಿಕಾಪ್ಟರ್ ಕರೆಕ್ಟ್, ಒಳ್ಳೆ ಫಾಸ್ಟ್ ಇದೆ. ಅವರು ಹವ ಇದೆ. ದಾವಣಗೆರೆಯಲ್ಲಿ ಒಂದಿದ್ದು ನೋಡಿ, ಯಾವುದು ಶಿಶಿ ಸೋಪ್ ಅಂತ ಇತ್ತು. ಶಿಶಿ ಡಿಟರ್ಜೆಂಟ್ ಸೋಪ್. ಶಿಶಿ, ಹೌದು, ಕರೆಕ್ಟ್. ನೋಡಿದ್ದೆ ನಾನು. ಅವ್ರು ತಮಿಳುನಾಡು ಮೂಲದವರು ಅವರು. ಓಕೆ. ಅವ್ರಿಗೆ ಏನಾಗಿದೆ ಅಂತ ಅಂದ್ರೆ ತೆಲುಗು ಬರಲ್ಲ. ಆಯ್ತು. ದಾವಣಗೆರೆ ಫ್ಯಾಕ್ಟ್ರಿ ಗುರುಗಳು. ನಾನು ದಾವಣಗೆರೆ, ಅದು ಹಿಸ್ಟ್ರಿ ಇದೆ, ಹೇಳ್ಬೇಕು ನಿಮಗೆ. ಅದು ಜಸ್ಟ್ 1-2 ಸೆಕೆಂಡ್ ಮುಗಿಸ್ಬಿಡ್ತೀನಿ. ನಾನು ಹೋದಾಗ ಅವ್ರು ಹೇಳಿದೆ, ಇಲ್ಲೊಂದು ಡೋರು ತಗೊಳ್ತೀನಿ ಗುರುಗಳೇ ಅಂತ ಅಂದರು. ಅವ್ರಿಗೆ ಕನ್ನಡ ಬರುತ್ತೆ, ಬಟ್ ನಮ್ಮ ಗುರುಗಳಿಗೆ ಕನ್ನಡ ಬರಲ್ಲ. ತೆಲುಗು ಅರ್ಥ ಆಯ್ತು. ಹೈದ್ರಾಬಾದ್ ಪ್ರೊದಟ್ಟೂರು ಅವ್ರದ್ದು ಸ್ವಾಸ್ಥ್ಯ, ಕಡಪ ಜಿಲ್ಲಾ. ಯಾಕಂದರೆ ಜಗನ್ನು ಅವರೆಲ್ಲ ಬರೀ ನಿಯರೆಸ್ಟ್ ಫ್ಯಾಮಿಲಿ ಅವರೆಲ್ಲ. ಹೇಳಿದ್ರೆ ಅವ್ರು ಏನು ಹೇಳಿದ್ರು ಅಂತಂದರೆ, ನೀನು ಸುಸೈಡ್ ಮಾಡ್ಕೊಳ್ತೀಯ, ಇದನ್ನ ಮಾಡಬೇಡ ಅಂತ ಹೇಳ ಅವಳಿಗೆ.
ಗೊತ್ತಾಗಲ್ಲ, ಅಷ್ಟಾರ ಗೊತ್ತಾಗಲ್ಲ ಯಾವಾಗ ನಾನು ಅಷ್ಟು ಹೇಳಿದ್ರು ಕೂಡ ಅಂತ. ಅಂದ್ರೆ ಆ ಡಿಟರ್ಜೆಂಟ್ ಓಪನ್ ಮಾಡಬೇಡ ಅಂತ ಹೇಳೋ, ಅದನ್ನ ಆ ಡೋರ್ ಓಪನ್ ಮಾಡಬೇಡ, ಆ ಡೋರ್ ಓಪನ್ ಮಾಡಬೇಡ, ಡೋರ್ ಓಪನ್ ಮಾಡಬೇಡ. ಹೊಸದಾಗಿ ಆಂಜನೇಯ ಬಣ್ಣ ನೋಡೋದು ದೊಡ್ಡದಾಗಿ ಮನೆ ಕಟ್ತಿದ್ದಾರೆ ಅವರು, ಇವ್ರನ್ನ ಕ್ರಾಸ್ ಮಾಡ್ತಿದ್ದಾರೆ. ವಯಸ್ಸಾಗಿತ್ತಲ್ವಾ, 75 ಇಯರ್ಸ್ ಹೋಲ್ಡರ್ ಅವ್ರಾಗಲೇ. ಏನು ಅರ್ಥ ಆಗಲ್ವ ನನಗೆ ಅಂತ ಹೇಳ್ತಿದ್ರು ಅವರು. ಎಷ್ಟು ಖಂಡಿತವಾಗಿ ಹೇಳ್ತಾರಲ್ಲ ಇವರು ಅಂತ ಆಶ್ಚರ್ಯ ಆಯ್ತು ನನಗೆ. ಅಮ್ಮ ಹೇಳ್ತಿದ್ರೆ ಹಿಂಗೆ ಗುರುಗಳು ಅಂತಂದ್ರು. ಅಯ್ಯೋ ನಮ್ಮ ಗುರುಗಳು ಹೇಳಿದ್ರೆ ಬೇಡ ಬೇಡಪ್ಪ ನಮಗೆ ಅಂತ ಅವರು ಒಪ್ಕೊಂಡ್ರು. ಹಾಗೇನೆ ಮುಂದೆ ಸಾಕ್ತಾ ಗಾಲಿ ಜನಾರ್ದನ ರೆಡ್ಡಿ ಅವರು ಬಳ್ಳಾರಿ ಶಿರಗುಪ್ಪ ರೋಡ್ನಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವ್ರ ಮನೆ ಇದೆ. ಇನ್ನು ಕನ್ಸ್ಟ್ರಕ್ಷನ್ನು ಆಗ್ತಾ ಇತ್ತು. ಖಡಕ್ ಮಾತಾಡೋದು ಒಂಥರ ನಮ್ಮ ಗುರುಗಳು. ಎವ್ರ ಇಡು ತೆಲುಗಿನಲ್ಲಿ ಮಾತಾಡಿದ್ರು. ಯಾರ್ದಿದು ಅಂತ ಕೇಳಿದ್ರು. ಗಾಲಿ ಜನಾರ್ದನ ರೆಡ್ಡಿ ಅಂತ ಒಳ್ಳೆ BJPಯಲ್ಲಿ ಒಳ್ಳೆ MLC ಆಗಿದ್ರು. ಈಗ ML ಭಾಳ ಚೆನ್ನಾಗಿ ಒಳ್ಳೆ ಗೌರ್ಮೆಂಟೇ ರೂಲಿಂಗ್ ಮಾಡ್ತಾರೆ ಅಂತ ಕೆಪಾಸಿಟಿ ಇದೆ ಅವರಿಗೆ. ಹೆಲಿಕಾಪ್ಟರ್ ಓಡಾಡ್ತಿದ್ದಾರೆ. ಓದಾಕಣೆ ಇವನು ಅಂತಂದ್ರು. ಇನ್ನು ಕಾಂಪೌಂಡನ್ನು ಕಟ್ತಾ ಇದ್ರಿ, ಇನ್ನು ಪೇಂಟ್ ಆಗಿರಲಿಲ್ಲ ಮನೆ. ನನಗೊತ್ತು ನಗು ಬಂತು ನನಗೆ. ಅದೇ ಗುರುಗಳ ಸುಮ್ಮನೆ ಏನೋ ಹೇಳೋರೆ ಅಂತ ಅಲ್ಲ, ನನಗೆ ವಾಸ್ತು ನಂಬೇಕಾ ಬಿಡ್ಬೇಕಂತ ಅರ್ಥನೇ ಆಗಲಿಲ್ಲ. ನಿಮಗೆ ಅನಿಸ್ಬಿಡ್ತಾ ಅದು? ನನಗೆ ಅನಿಸ್ಬಿಡ್ತು, ಏನಿದು 1000 ಕೋಟಿ ವಾರಸ್ದಾರ ಹೋಗ್ಬಿಡ್ತಾನೆ ಅಂದ್ರೆ ಹೆಂಗದು? ಏನು ನೆಲತ್ತು ಹೋಗ್ತಾನೆ ನೋಡ ಇವನು ಅಂತ ಅರ್ಥ ಏನು? ಏನಾಯ್ತು? ಕುಟೀರ ಕಟ್ಟಿ ಒಂದು ವರ್ಷದೊಳಗಡೆ 1-2 ವರ್ಷದೊಳಗಡೆ ಜೈಲು ಸೇರ್ಕೊಂಡ್ರು. ಚಂಚಲ್ಗೂಡ ಏನೇನೋ ಸಮಸ್ಯೆ ಆದವು. ಏನೇನಾಯ್ತು ಗೊತ್ತಲ್ವ ನಿಮಗೆ? ಹಾಗಾಯ್ತು. ಹಾಗೆ ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಹೇಳಲೇಬೇಕು ನಿಮಗೆ ಹರೀಶ್. ನನ್ನ ಅನುಭವಗಳು ಹೆಂಗಿರುತ್ತೆ ನೋಡಿ ವಾಸ್ತು ಅನ್ನೋದು. ನಾನು ನಂಬದಿದ್ದಾಗ ಹೇಳೋದು. ನಾನು ನಂಬದಿದ್ದಾಗ ಗುರುಗಳು ಒಂದು ದಿವಸ ಎಬ್ಸಿದ್ರೆ ಕರೀಂನಗರದಲ್ಲಿ, ಹೈದ್ರಾಬಾದ್ ಕರೀಂನಗರದಲ್ಲಿ ಮನೆ ಜಸ್ಟ್ ಪಾಯಿಂಟ್ ಇದೆ, ಬೇಗ ಇಮಿಡಿಯೇಟ್ ಒಬ್ಬರಂಬಾಗ ಅಂತ ಕರೆದ್ರು. ನಾನು ಗಾಡಿಯಲ್ಲಿ ಕೂತ್ಕೊಂಡಿದ್ದೆ, ಡ್ರೈವರ್ದೆ ಸುಬ್ಬರ್ಡೆ ಅಂತ. ಓಕೆ ಕೂತ್ಕೊಂಡಿದ್ರು, ಸುಮ್ಮನೆ ಕೂತ್ಕೊಂಡಿದ್ರು. ಆ ಮನೆಗೆ ಹೋದ್ರು ಹರೀಶ್. ಗಂಡು ಮಕ್ಳಿಗೆ ಆರೋಗ್ಯದ್ರೆ ಭಾರಿ ಸಮಸ್ಯೆ ಆಗುತ್ತೆ ಕಣಮ್ಮ. ಅವ್ರು ತೆಲುಗುನಲ್ಲಿ ಗಡ್ಡದಾಗ ಮಾತಾಡೋದು. ಅವರು ತೆಲುಗು ಮಾತಾಡಿದ್ರೆ ಗೊತ್ತಾಗಲ್ಲ ನಮ್ಮ ವೀಕ್ಷಕರಿಗೆ. ಅದಕ್ಕಾಗಿ ಕನ್ನಡನೇ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಹೇಳ್ಬೇಕು. ಅದನ್ನು ನಿಮ್ಮ ಆರೋಗ್ಯ ಭಾರಿ ತೊಂದರೆ ಆಗುತ್ತೆ, ಏನು ಸಮಾಚಾರ, ಯಾರಿಗೆ ತೊಂದರೆ ಆಗಿದೆ ಅಂತ ಕೇಳಿದ್ರು. ಆಗಿಲ್ಲ ಗುರುಗಳು ಅಂಥದ್ದೇನು ಅಂತಂದರು. ನನಗೊಂಥರ ಮೈ ಜುಮ್ ಅಂದಂಗೆ. ಇವ್ರು ಆಗಿದೆ ಅಂತಾರೆ, ಆಗುತ್ತೆ ಅಂತಾರೆ, ಏನು ಆಗಿಲ್ಲ ಅಂತಾರೆ. ಅರ್ಥ ಏನಿದ್ರಲ್ಲಿ? ಮತ್ತು ಏನು ನಂಬೋದು ಹೇಗೆ ಹರೀಶ್? ಅರ್ಥ ಆಗುತ್ತಲ್ಲ? ನೀವು ಕೇಳಿದ್ರೆ ನೀವು ಅರ್ಥ ಇದೆ ಅದ್ರಲ್ಲಿ ಮಾತಾಡೋದ್ರಲ್ಲಿ. ನಾನು ಕಾರ್ನಲ್ಲಿ ಬರ್ಬೇಕಾದ್ರೆ ಫಾರ್ಚೂನರ್ ಅವಾಗಲೇ ನಾನು ಕುಂತು ಬರಬೇಕಾದ್ರೆ ಕೇಳಿದೆ, ಗುರುಗಳೇ ಏನಿದು? ಅವರಿಲ್ಲ ಅಂತಾರೆ, ಇದು ಅಂತಾರೆ. ಅಷ್ಟು ಒಂದೇ ಮತ್ತೆ ಆಗ್ರ ಅಂತ ಅಂದರೆ ವೆಯ್ಟ್ ಆ್ಯಂಡ್ ಸಿ ಅಂತ. ನಂಬ್ತಿರೋ ಇಲ್ವೋ ಹರೀಶ್ ನಾನು ಹೇಳೋದು? ಸಾಯಂಕಾಲ ಹೋಗಿ ಮಲ್ಕೊಂಡ್ವಿ. ಬೆಳಗ್ಗೆ 5 ಗಂಟೆಗೆ ಡೋರ್ ಬೆಲ್ ಆಯಿತು. ನಾನೇ ಫಸ್ಟ್ ಡೋರ್ ಓಪನ್ ಮಾಡಿದ್ದೆ. ಗುರುಗಳು ರೂಮ್ನಲ್ಲಿ ಮಲ್ಕೊಂಡಿದ್ರು. AC ಓಪನ್, ಇದು ಎಲ್ಲ ಮೇನ್ ಡೋರ್ ಓಪನ್ ಮಾಡಿದೆ. ಹಿಂಗೆ ಇಟ್ಕೊಂಡು ಅಂದ್ಕೊಂಡು ಗುರುಗಳು ಅಂದರೆ ಅಷ್ಟು ಇದಾಗಿಬಿಟ್ಟಿದೆ ಅವರಿಗೆ. ಟೆನ್ಷನ್. ಏನು ಕೇಳ್ತಾನೆ ಇಲ್ಲ ಅವರು. ಗುರುಗಳು ಇಲ್ಲಿದ್ದಾರೆ ಸರ್, ಗುರುಗಳು ಇಲ್ಲಿದ್ದಾರೆ ಅಂತ ಕೇಳ್ತಾರೆ ತೆಲುಗಿನಲ್ಲಿ. ಮಲ್ಕೊಂಡಿದ್ದಾರೆ, ಹೇಳಿ ಏನು ಸಮಾಚಾರ, ಬನ್ನಿ, ಏನು ಹೇಳಿ. ನಮ್ಮ ಅಪ್ಪಾಜಿಗೆ ಸಾಮಾನ್ಯವಾಗಿ 6 ತಿಂಗಳಿಂದನೂ ಹಾರ್ಟು ಆಪ್ರೇಷನ್ ಇತ್ತು. ಹಾರ್ಟು ಇದಾಗಿತ್ತು, ತೊಂದರೆ ಆಗಿತ್ತು. ಗುರುಗಳಿಗೆ ತೊಂದರೆ ತಪ್ಪು ಹೇಳ್ಬಿಟ್ರಿ ನಾವು, ಏನೂ ಆಗಿಲ್ಲ ಅಂತ ಹೇಳ್ಬಿಟ್ರಿ ನಾವು. ಅದರ ಪ್ರಾಶ್ಚಿತ್ತವಾಗಿ 4 ಗಂಟೆಗೆ ಹಾಸ್ಪಿಟ್ಲಿಗೆ ಹಾಕೊಂಡೋಗಿ ICUನಲ್ಲಿದ್ದಾರೆ. ಈಗ ಗುರುಗಳಿಗೆ ಸುಳ್ಳು ಹೇಳಿದ್ವಿ, ಹೇಳ್ಬಾರ್ದಾಗಿತ್ತು ನಾವು. 4 ಗಂಟೆಗೆ ಹಾಸ್ಪಿಟ್ಲಿಗೆ ICUನಲ್ಲಿದ್ದಾರೆ. ಈಗ ಏನು ಮಾಡ್ತಾರೆ ಗುರುಗಳು? ಕಾಲು ಮುಗಿಬೇಕು ನಾನು ಅಂತ ತಪ್ಪು ಹೇಳ್ಬಿಟ್ಟೆ ಅವರಿಗೆ. ಹರೀಶ್ ಯಾರನ್ನೂ ಬಿಡ್ತಾ ಇಲ್ಲ ಒಳಗಡೆ. ಗುರುಗಳು ಮಲ್ಕೊಂಡಾಗ ಯಾರನ್ನೂ ಬಿಡ್ತಿರ್ಲಿಲ್ಲ. ಹೋಗೋದಕ್ಕೆ ನನಗೊಬ್ಬನಿಗೆ ಪರ್ಮಿಷನ್. ಅದೇನಾಗಲಿ ಬೈದ್ರೆ ಬೈಲಿ, ಯಾಕಂದರೆ ಪಾಪ ಅವರು ಸ್ವಲ್ಪ ಆಶೀರ್ವಾದ ತೊಗೊಂಡು ಹೋಗ್ತೀವಂತಾರೆ. ಪಾಪ ಒಬ್ಬ ಅವ್ರ ಪರಿಸ್ಥಿತಿ ಏನಿದೆಯೋ ಐಸ್ನಲ್ಲಿದೆ ಅಂತಾರೆ. ಧೈರ್ಯವಾಗಿ ಹೋದೆ ಮಗಳು ತೊಗೊಂಡು. ಏನಾದರೂ ಅನ್ನಲಿ, ನನ್ನ ಸಿಕ್ಕಾಪಟ್ಟೆ ಬೈಯೋರು ನನ್ನ. ಅಂದರೆ ಅಷ್ಟು ಪ್ರೀತಿ ನನ್ನ ಮೇಲೆ. ಮಗಳು ತಗೊಂಡೋದೆ ಅಂತ ಅಂದು ನಾನು ಮುಗಿದೆ, ಕಲ್ಲಿ ಮುಗಿದೆ. ಗುರುಗಳೇ ಹೆಂಗೆ ಇನ್ನು ಹೋಗಿದ್ದು ಹಾಂ ಅಂತ ಹಿಂಗಾಗಿದೆ ಗುರುಗಳೇ. ಏನೋ ಕೇಳಿದೆ ನಿನ್ನೆ ಕಾರ್ನಲ್ಲಿ, ಕೇಳ್ತಾ ಬಂದು ಏನು ಪದ್ದು ಅಂತ. ಇಲ್ಲ ಗುರುಗಳೇ ತಪ್ಪಾಯಿತು, ವಾಸ್ತು ಅಷ್ಟು ಪವರ್ ಇದೆ ಕಣಮ್ಮ. ವಿರುದ್ಧವಾಗಿ ಈಜಬೇಡ, ವಾಸ್ತು ವಿರುದ್ಧವಾಗಿ ಈಜಬೇಡ, ಹೋಗ್ಬೇಡ, ಅಲೆಗಳ ವಿರುದ್ಧ ಈಜಬೇಡ್ರಿ. ಅದು ನನಗೆ ಎಷ್ಟು ವರ್ಷ ವಯಸ್ಸು, ನೀನು ನನಗಿಂತ ದೊಡ್ಡದಾಗಿ ಬೆಳಿತೀವಿ, ಹೋಗು, ತಲೆ ಕೆಡಿಸ್ಕೊಬೇಡ. ನಿಮ್ಗೆ ಹೇಳಿದ್ದ ಹೇಳಿದ್ರು.
ಖಂಡಿತವಾಗ್ಲೂ ಹೇಳಿದರು. ಅದೇ ಮಾರನೇ ದಿವಸ ಏನೋ ಒಂದು ದಿವಸ ರಾತ್ರಿ 2:30-3 ಗಂಟೆ ಟೈಮ್ ಇರಬೇಕು. ಆ ಟೈಮ್ ಆಸುಪಾಸು ನೋಡಿ ಹರೀಶ್, ಒಂದು ಸರಿ ಹೆಂಗಿರುತ್ತಂದರೆ, ನಾನು ಹೈದ್ರಾಬಾದ್ ಆಗಲಿ ಕರ್ನಾಟಕ ಸುತ್ತಿದ್ದ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ನೋಡಿ, ಅಕ್ಕಲಕೋಟೆ ಶಾಂತವೀರ ಸ್ವಾಮಿಗಳು ಮಹಾರಾಷ್ಟ್ರ, ಅಲ್ಲೆಲ್ಲ ಹೋಗಿ ಬಂದಿದ್ದೀವಿ. ಮತ್ತು ಸಿದ್ಧಗಂಗಾ ಮಠಕ್ಕೆ ಶಿವಕುಮಾರ ಮೂರ್ತಿ ಸ್ವಾಮಿಗಳು ಇದ್ರವಾಗ ನಮ್ಮನ್ನು ಕರೆಸಿದ್ರು, ಗೌರವ ತಿರುಪತಿ ರೆಡ್ಡಿ ಅವ್ರನ್ನ. ನಿಜ, ಸಿದ್ಧಗಂಗಾ ಮಠಕ್ಕೆ ಕರೆಸಿದ್ರು ನಮ್ಮನ್ನೆಲ್ಲ, ನಮ್ಮ ಗುರುಗಳನ್ನ, ನನ್ನ ಎಲ್ಲ ಹೋಗಿದ್ರೆ. ನಾನು ಒಂದು ವಿಚಾರ ಹೇಳ್ತೀನಿ ಹರೀಶ್, ಅವತ್ತು ಯಾವ ವಾರ ಏನಂತ ಗೊತ್ತಿಲ್ಲ, ಯಾಕಂದರೆ ಎಲ್ಲ ಬರೆದಿಡ್ತಿದ್ದೆ ಅವತ್ತು ನಾನು. ನನಗೆ ಅವತ್ತು ದೊಡ್ಡ ಮೊಬೈಲ್ ತೊಗೊಳ್ಳೋ ಅಷ್ಟು ಶಕ್ತಿ ಇಲ್ಲ ನಮಗೆ, ನಿಜ ಹೇಳಬೇಕಂದ್ರೆ. ನಾನೇನು ಒಂದು ಡೈರಿಲಿ ಬರೆದಿಡ್ತಿದ್ದೆ ನಾನು. ಒಂದು ಮೋಟ್ರೋಲ್ಲ ಒಂದು ಸೆಟ್ ಇತ್ತು, ಮೋಟ್ರೋಲ್ಲ ಒಂದು ಸಣ್ಣ ಸೆಟ್ ಇತ್ತು, ಅದ್ರಲ್ಲಿ ಕ್ಯಾಮ್ರಾ ಏನಿಲ್ವಲ್ಲ, ಸ್ಟೋರೇಜ್ ಮಾಡೋಕ್ಕೆ ಏನಿಲ್ವಲ್ಲ. ಒಂದು ಇದರಲ್ಲಿ ಒಂದು ಡೈರಿಲಿ ಬರೆದಿಡ್ತಿದ್ದೆ ನಾನು. ಈ ಡೇಟ್ ಇಲ್ಲಿ ಹೋಗಿದ್ವಿ, ಈ ಡೇಟ್ ಹೈದ್ರಾಬಾದ್ನಲ್ಲಿ ಹೋದ್ವಿ, ಈ ಡೇಟು ಜನಾರ್ದನ್ ರೆಡ್ಡಿ ಮನೆಗೆ ಹೋದ್ವಿ, ಈ ಡೇಟ್ ಶ್ರೀರಾಮುಲು ಮನೆಗೆ ಹೋದ್ವಿ, ಎಲ್ಲ ಬರೆದಿಡ್ತಿದ್ವಿ ನಮ್ಮ ಗುರುಗಳ ಜೊತೆಗೆ. ಇವತ್ತು ಮಹಾರಾಷ್ಟ್ರ ಅಕ್ಕಲಕೋಟೆ ಎಲ್ಲ ಬರೆದಿಡ್ತಿದ್ವಲ್ಲ. ಅದೇನಾಗ್ಬಿಡ್ತು, ಒಂದು ದಿವಸ ಏನಾಯಿತು, ರಾತ್ರಿ 2 ಗಂಟೆ 3 ಗಂಟೆ ಆಸುಪಾಸು ಇರಬೇಕು. ಗುರುಗಳು ಎಬ್ಸಿದ್ರು ಹಿಂಗೆ, ಏಕೆ ಲೇ ಅಮ್ಮ ಅಂತ ಎದ್ದು ಹೋದೆ. ಅವರು ಯಾವುದೋ ಒಂದು ನಕ್ಷತ್ರ, ಮುಷ್ಟಿ ಧ್ರುವ ನಕ್ಷತ್ರನೋ ಏನೋ, ನನಗದು ಪರ್ಫೆಕ್ಟು ಇಸ್ಕೊಂಡು ಬರೆದಿದ್ದೆ ನಾನು. ಬರೆದಾಗ ಒಂದು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರು ನಿಮಗೆ. ಸುಮಾರು ಒಂದು 10 ನಿಮಿಷ ಪಠನೆ ಮಾಡಿದರು. ಹುಡುಗಾಟ, ಅವಾಗ ನಿದ್ದೆಗಂಡು ನಮಗೆ ಹುಡುಗಾಟ, ಜಲ್ದಿ ಹೋಗಿ ಮಲ್ಕೊಂಡ್ರೆ ಸಾಕು. ಹೇಗಿದೆ ನೋಡಿ. ಅವರೊಂದು ಮಾತು ಹೇಳೋರು, ಗುರು ಮಿಂಚಿನ ಶಿಷ್ಯಡೋ ತಪ್ಪು ಅಂತಂದರೆ, ಗುರು ಮಿಂಚಿನ ಶಿಷ್ಯ ಆಗ್ತೀವಿ ಹೋಗಪ್ಪ, ಅರ್ಥ ಆಯ್ತು ಅಂತ ಹೇಳಿದ್ರು. ನಾನು ಎಲ್ಲಿ ಹೋದರೂ ಕೂಡ ಜೊತೆಲಿ ಕಾನಿಷ್ಕ ಹೋಟ್ಲು ಬಂದರೆ ನಾವೇ 2 ರೂಮು, ನಮ್ಮ ಡ್ರೈವರ್ ಕೆಳಗಡೆ, ಜೊತೆ ಮಲ್ಕೊಳ್ತೀವಿ. ನನಗೆ ಸ್ಟಾರ್ಟಿಂಗ್ ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡಿದಾಗ ನನ್ನ ತಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳಿತ್ತು. ಜೊತೆಗೆ ಯಾಕೆ ಅಂದರೆ, ನಮ್ಮ ವೀಕ್ಷಕರಿಗೂ ಬರೀ ವಾಸ್ತುಶಾಸ್ತ್ರವನ್ನು ಹೇಳುವವರ ಇವ್ರ ಬದುಕೇನು ಅಂತಲೇ ಇವತ್ತು ಗೊತ್ತಾಯಿತು ಅಂತ ನನಗನ್ನಿಸ್ತು ನನಗೆ. ಬಿಕಾಸ್ ನಿಮ್ಮ ಬದುಕಿನ ಮೂಲಕ ವಾಸ್ತು ಹೇಗೆ ಹಾದು ಹೋಗಿದೆ ಅನ್ನೋದನ್ನು ಕೂಡ ನೀವು ಚೆನ್ನಾಗಿ ಹೇಳ್ತಾ ಬಂದ್ರಿ. ಈ ಎಪಿಸೋಡ್ ಮುಗಿಸೋಕ್ಕೆ ಮುಂಚೆ 1-2 ಕ್ವಶನ್ ಇದೆ ನನಗೆ. ಅದಾದಮೇಲೆ ಬಹುಶಃ ಪ್ಲ್ಯಾನ್ ಮಾಡ್ತೀನಿ ಏನೋ ಗೊತ್ತಿಲ್ಲ, ನಿಮ್ಮ ಜೊತೆ ನಾನು ಇನ್ನು ಬೇರೆ ತುಂಬ ವಾಸ್ತುಶಾಸ್ತ್ರದ ಬಗ್ಗೆ ಕೇಳಿಸ್ಕೊಳ್ಳೋಕ್ಕೆ. ಗುರುಗಳೇ ಹೇಳಿ, ನಮ್ಗೆ ಇಷ್ಟೊಂದೆಲ್ಲ ವಾಸ್ತು ಬಗ್ಗೆ ಹೇಳ್ತಾಯಿದ್ರಿ, ಸರಿ, ನಿಮ್ಗೆ ಅನಿಸಿದ್ದೆಲ್ಲ ನಡೀತಾ ಇದೆ. ನಿಮ್ಮನೇಲೂ ನೀವು ವಾಸ್ತುನ ತುಂಬ ಗಮನಿಸ್ತೀರಾ? ನಿಮ್ಮ ಮನೇಲಿ ಏನೇನು ವಾಸ್ತುಗಳಿವೆ? ಯಾಕೆ ನನ್ನ ದೇವರ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ತಪ್ಪು, ನಾವು ಪಾಮರರೇ. ಅರ್ಥ ಆಯ್ತಾ? ನೋಡಿ, ನಾನು ಮನೆ ಕಟ್ಟೋದಕ್ಕಿಂತ ಮುಂಚೆ ಶಕ್ತಿ ಇರಲಿಲ್ಲ ನನಗೆ, ಭಾಳ ಲಾಸು, ಎಲ್ಲ ಲಾಸು, ಬೆಳೆ ಇಲ್ಲ, ಏನಿಲ್ಲ. ಒಂದು ಬಾಡಿಗೆ ಮನೇಲಿದ್ವಿ, ನಮ್ಮ ಮನೆ ಕೆಡಬಿಟ್ವಿ, ಎಲ್ಲ ಕಂಪ್ಲೀಟು ಡೆಮಾಲಿಷ್ ಮಾಡಿದ್ವಿ, ಬೇರೆ ಮನೇಲಿ ಬಾಡಿಗೆ ಮನೇಲಿದ್ವಿ. ನಿಜ ಹೇಳಿದ್ರು ಕೇಳ್ತಾರೆ, ನೀವು ಏನಂದ್ಕೊಳ್ತಾರೆ ಗೊತ್ತಿಲ್ಲ ನನ್ನ ಬಗ್ಗೆ. ನಮ್ಮ ತಾಯಿಗೆ ಡೈರಿ ಹೇಳ್ತಾ ಇದ್ದೆ, ಆರೋಗ್ಯ ಹೇಗಿದೆಯಮ್ಮ, ಆರೋಗ್ಯ ಹೇಗಿದೆಯಮ್ಮ, ಪ್ರತಿದಿನ ಕೇಳ್ತಿದ್ದೆ. ಪ್ರತಿದಿನ ಕೇಳ್ತಿದ್ದೆ. ನಾನು ಹೇಳ್ಬಾರ್ದು ಅವ್ರಿಗೇನು, ಬಟ್ ನಿಮ್ಗೆ ಅರ್ಥ ಆಗ್ತಿತ್ತೇನೋ? ಅರ್ಥ ಆಗ್ತಾಯಿದೆ ನನಗೆ. ಅಮ್ಮ ಏನಾಗ್ತಿದೆ ನಿನಗೆ, ನನ್ನ ಆರೋಗ್ಯ ಏನಾದರೂ, ಎಲ್ಲಾದರೂ ಪೇಯ್ನು, ಏನಾದರೂ ಸಮಥಿಂಗ್ ಡೈಲಿ ನನಗೆ ಬೆಳಗ್ಗೆ ಹೇಳ್ಬೇಕು ನನಗೆ ಅಂತ ಹೇಳ್ತಿದ್ದೆ. ನಾನು ಮನೆ ಸ್ಟಾರ್ಟ್ ಮಾಡಿದ್ದೀನಿ 3.5 ತಿಂಗಳು ಕ್ಲೋಸ್ ಮಾಡಿದೆ ನನ್ನ ಮನೇನ. 3.5 ಮಂತ್ಸ್ ಕ್ಲೋಸ್ ಆಯ್ತು ನಮ್ಮ ಮನೆ. ಇನ್ನೇನು ಓಪನಿಂಗು ಇನ್ನೊಂದು ವೀಕ್ ಇದೆ. ಅವಾಗ ಹೇಳ್ತಾರೆ, ಪೇನ್ ಬರ್ತಾಯಿದೆ ನನಗಿಲ್ಲಿ ಅಂತ. ಬೆಂಗಳೂರಿಗೆ ಬಂದು ರಿಪೋರ್ಟ್ ತೊಗೊಂಡ್ರೆ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಅಂತ ಹೇಳಿ ಅಮ್ಮಂಗ. ಬಟ್ ನಿಮ್ಗೆ ಏನೋ ಆಗ್ತಿದೆ ಅಂತ ಗೊತ್ತಾಗ್ತಿತ್ತು ಹಂಗಾರೆ? ಕೇಳಿ, ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೀನಿ ನಾನು. ಬಟ್ ಆದರೆ ನಾನೇನು ಹೇಳಿದೆ ಗೊತ್ತಾ, ಒಂದು ವೀಕ್ನಲ್ಲಿ ಜಲ್ದಿ ಇಮಿಡಿಯೇಟಾಗಿ ಅದನ್ನ ಓಪನಿಂಗ್ ಮಾಡೋಣ, ಇಲ್ಲ ಇನ್ನು ಸ್ವಲ್ಪ ಕೆಲಸ ಇರಲಿ, ಇಮಿಡಿಯೇಟಾಗಿ ಹೋಗ್ಬೇಡ, ಆಮೇಲೆ ಏನೂ ಆಗಲ್ಲ, ದೇವ್ರು ಇದನ್ನು ಹೋಗ ಅಂತ. ಅದೇನು ದೈವನೋ ಗೊತ್ತಿಲ್ಲ ನನಗೆ, ದೈವಾಶೀರ್ವಾದನೋ ಏನೋ ಗೊತ್ತಾಗಿಲ್ಲ. ಹಾಗಂತ ನನ್ನ ಹೆಚ್ಚುಗಾರಿಕೆ ಅಂತನೂ ಅಲ್ಲ ನನಗೆ ಹೇಳೋದು, ನಾನೇನು ದೇವ್ರಂತನೂ ಅಲ್ಲ ಹೇಳೋದು. ನಾನು ದೈವ ಮಾನವನಂತಂದು ಹೇಳೋದಿಲ್ಲ. ನನಗೆಲ್ಲರ ಕೈ ಎತ್ತಿ ಮುಗಿಬೇಕು, ನಾನೇನೋ ಸುಳ್ಳು ಅದೆಲ್ಲ. ಆ ಮನೆಗೆ ಹೋಗಿ ಒಂದು 8 ದಿನ ಆಯಿತು, ಇನ್ನೊಂದು ಸರಿ ಚೆಕಪ್ಗೆ ಬಂದರು, ಏನಿಲ್ಲ ಹೋಗಿ ಅಂತ ಹೇಳಿ ಕಳಿಸಿದ್ರು. ಏನು ಅಂದ್ಕೋಬೇಕಿದನ್ನು? ಮಿರಾಕಲ್ ಅನ್ಸುತ್ತಪ್ಪ ನನಗೆ. ಅಲ್ಲ, ಏನು ಅಂದ್ಕೋಬೇಕಿದನ್ನು? ದಿಸ್ ಈಸ್ ರಿಯಾಲಿಟಿ. ಸೊ ವಾಸ್ತುಗೆ ಸಂಬಂಧ ಇದೆ ನನಗೆ ನಂಬಿಕೆ ಇದೆ. ಈಗ ನೀವು ನನ್ನ ವಾಸ್ತುನ ಹೆಂಗೆ ನಂಬೇಕು ನಮ್ಮ ವೀಕ್ಷಕರು ಅಂತ ನಿಮ್ಗೊಂದು ಕ್ವಶನ್. ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ನಂಬಬೇಕು ನೋಡಿ. ನಿಮ್ಮ ಯಾವುದೂ ಗೊತ್ತಿರಲ್ಲ, ಫೋನು ಹೆಸರು ಅಡ್ರೆಸ್ ಎಲ್ಲ ತೊಗೊಂಡಿರ್ತೀರಿ, ನಂಬರ್ ತೊಗೊಂಡಿರ್ತೀರಿ, ಫೋನ್ ಮಾಡ್ತೀರಿ,
ಸರಿ. ಒಂದು ಮಾಡಿದಾಗ ನಿಮ್ಮ ಮನೆಗೆ ಬಂದಾಗ ನೀವೇನು ಹೇಳಕ್ ಹೋಗ್ಬೇಡಿ, ಈ ಸಮಸ್ಯೆ ಆಗಬಹುದು, ಸಾಧ್ಯವಾದಷ್ಟರ ಮಟ್ಟಿಗೆ ಐ ಆಮ್ ನಾಟ್ ಗಾಡ್, ಪದೇ ಪದೇ ರಿವೀಲ್ ಮಾಡ್ತೀನಿ ಅದನ್ನು, ನಾನು ದೇವರಲ್ಲ. ಸಾಧ್ಯವಾದಷ್ಟರ ಮಟ್ಟಿಗೆ ನಿಮ್ಮ ಪಂಚಭೂತಗಳ ಅಡಿಯಲ್ಲಿ ಕಟ್ಟಿರ್ತಕ್ಕಂಥ ನಿವೇಶನ ಅಥವಾ ತಗೊಂಡಿರ್ತಕ್ಕಂಥ ನಿವೇಶನ ಆಗಿರಲಿ, ಅಥವಾ ಮನೆ ಆಗಿರಲಿ, ಸ್ಕೂಲು, ಶಾಲಾ ಕಾಲೇಜು, ಮತ್ತೆ ಅಪಾರ್ಟ್ಮೆಂಟ್ ಆಗಿರಲಿ, ಇನ್ನೊಂದಾಗಿರಲಿ, ಮತ್ತೊಂದಾಗಿರಲಿ, ತೋಟ ಆಗಿರಲಿ, ಹೊಲ ಆಗಿರಲಿ, ಗದ್ದೆ, ಸೋ ಏನೇ ಇರಲಿ, ಟೆಂಪಲ್ ಆಗಿರಲಿ, ಏನೇ ಆಗಿರಲಿ, ನಾನು ಹೇಳೋದು ಅಲ್ಲಿಗೆ ಬಂದಾಗ ನಾನು ಹೇಳೋದಕ್ಕೂ ನಿಮ್ಗೆ ಆಗ್ತಿರೋ ಸಮಸ್ಯೆ ಅಥವಾ ಒಳ್ಳೇದಕ್ಕೂ ನಾನು ಹೇಳೋದು ನೋಡಿ, ಇದು ಭಾರಿ ಇಂಪಾರ್ಟೆಂಟು. ಬರೀ ಕೆಟ್ಟದ್ದೇ ಮಾತಾಡೋದಲ್ಲ, ಇಲ್ಲಿ ಒಳ್ಳೇದು ಆಗುತ್ತೆ. ಅದರಿಂದ ಒಳ್ಳೇದನ್ನ ಯಾಕೆ ಮಾತಾಡಬಾರ್ದು ನಾವು, ಬರೀ ಕೆಟ್ಟದ್ದು ಯಾಕೆ ಮಾತಾಡಬೇಕು? ರೀ ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲಿ ಬಾರಿ ಹುಷಾರಿ ಅಂತ ಎಷ್ಟೋ ಸರಿ ಹೇಳಿದೆ, ಎಷ್ಟೋ ಜನ ಕೇಳಿದ್ದೀನಿ. ಆಗಿದ್ದಾವೆಲ್ಲ, ಗಂಡ್ಮಕ್ಳು ಭಾರಿ ತೊಂದರೆ ಆಗುತ್ತೆ, ಭಾರಿ ಹುಷಾರು ಅಂತ ಹೇಳಿದ್ವಿ, ಆಗಿದೆ, ಎಲ್ಲದಕ್ಕೂ ಆಗಿದೆ. ಸಾಕಷ್ಟು ಉದಾಹರಣೆಗಳಿದ್ದಾವೆ, ಇಷ್ಟುದ್ದ ಉದಾಹರಣೆಗಳಿದ್ದಾವೆ. ಭಂಡಾರ ಇದೆ ನನ್ನ ಹತ್ರ, ಹೇಳಬೇಕು ಅಂದರೆ ಉದಾಹರಣೆಗಳ ಭಂಡಾರನೇ ಇದೆ. ಅದಕ್ಕೆ ಹೇಳಿದ್ದು. ಆದರೆ ಎದುರಿಸುವಂಥದ್ದಲ್ಲ ಇದು, ಎದುರಿಸುವಂಥದ್ದಲ್ಲ. ಸಾಧ್ಯವಾದಷ್ಟು ಏನಾದರೂ ಲೋಪದೋಷ ಇದ್ರೆ ಸ್ವಲ್ಪ ತಿದ್ದುಕೊಳ್ಳಿ ಇದ್ದಲ್ಲಿ. ಹಾಗಂತ ಮೋಸ ಹೋಗಬೇಡಿ, ಮೂರ್ಖರಾಗಬೇಡಿ. ನಾನು ಅದನ್ನ ಮಾಡ್ತೀನಿ, ಇದು ಮಾಡ್ತೀನಿ, ಮಾಟ ಮಾಡ್ತೀನಿ, ಮಂತ್ರ ಮಾಡ್ತೀನಿ, ನಂಗೆ ಗೊತ್ತಿಲ್ಲ ಅದು, ಅದ್ರ ಬಗ್ಗೆ ನನ್ನ ಯಾವುದೇ ಕಾರಣಕ್ಕೂ ಕೇಳಬೇಡಿ, ನಾನು ಆ ವಿಚಾರದನಲ್ಲ ಅಂತ ಮಾತ್ರ ಹೇಳ್ಬೋದು. ವಾಸ್ತು ಹಿಂದೆ ಒಂದು ವಿಜ್ಞಾನ ಇದೆ, ಇದು ಖಂಡಿತವಾಗಲಿದೆ. ಒಂದೇ ಪದದಲ್ಲಿ ವಾಸ್ತು ಇಸ್ ಈಕ್ವಲ್ ಟು ಏನು ನಿಮ್ಮ ಪ್ರಕಾರ? ವಸ್ತು ವಾಸ್ತವ, ವಾಸ್ತವ ರಿಯಾಲಿಟಿ. ವಾಸ್ತು ಅಂದರೆ ವಾಸ್ತವ ಅಂತ. ಯಾಕೆ ಗೊತ್ತಾ, ಒಂದು ಮನೆ ನೋಡಿದ ತಕ್ಷಣ ಅಲ್ಲಿ ಏನಾಗುತ್ತೆ, ಏನಾಗ್ಬೋದು ಅಂತಂದು ಅದನ್ನು ಜಡ್ಜ್ಮೆಂಟ್ ತಗೊಳ್ಳೋ ಒಂದು ಶಾಸ್ತ್ರನೇ ವಾಸ್ತುಶಾಸ್ತ್ರ. ವರ್ತಮಾನ, ಭೂತ, ಭವಿಷ್ಯವನ್ನು ಅಂಗಲಿರ್ತಕ್ಕಂಥ ಶಾಸ್ತ್ರನೇ ವಾಸ್ತುಶಾಸ್ತ್ರ. ಬಟ್ ನೀವು ಅಷ್ಟು ಡೀಪಾಗಿ ಹೋಗೋದಕ್ಕಿಂತ ಒಂದೇ ಒಂದು ಮಾರ್ಡ್ರಲ್ಲಿ ಇಡೋದಂದರೆ ವಸ್ತುವಿನ ವಾಸ್ತವಾಂಶ ತಿಳಿಯೋದು ವಾಸ್ತುಶಾಸ್ತ್ರ ಅಲ್ವಾ? ಒಂದು ಒಳ್ಳೆ ಮನೆ ಅಂದ್ರೆ ನಿಮ್ಮ ಅರ್ಥದಲ್ಲಿ ಏನು, ಹೇಗಿರ್ಬೇಕು ಅಂದರೆ ಹೇಗಿರಬೇಕು ಅಂತ. ಒಂದು ಒಳ್ಳೆ ಮನೆ, ಒಂದು ಒಳ್ಳೆ ಮನೆ ಕಟ್ಟಿದೀವಿ ಅಂತಾರಲ್ಲ, ಹೆಂಗಿರ್ಬೇಕು ವಾಸ್ತುಶಾಸ್ತ್ರದ ಪ್ರಕಾರ? ನೀವು ಹೆಂಗೆ ಜಡ್ಜ್ ಮಾಡ್ತೀರಿ? ಫಸ್ಟ್ ಸೈಟ್ ನೋಡ್ತೀನಿ. ಓಕೆ, ಕಾರ್ನಲ್ಲಿ ಹೋಗ್ತಿರ್ತೀವಲ್ವ ನಾವು, ಇಲ್ಲಿಂದ ಬಾಂಬೆಗೆ ಹೋಗ್ಲಿ ನಾನು, ಇಲ್ಲಿಂದ ಇಲ್ಲಿಗನ ಹೋಗ್ಲಿ ನಾನು, ಒಟ್ಟು ನಾನು ಪ್ರತಿ ಒಂದು ಗಮನಿಸ್ತಾ ಹೋಗ್ತಿರ್ತೀವಿ. ಒಂದು ದೇವಸ್ಥಾನ ನೋಡಲಿ, ಇನ್ನೊಂದು ಅವ್ರಿಗೆ ಗಮನ, ಯಾಕಂದ್ರೆ ಅದೇ ಡಿಪಾರ್ಟ್ಮೆಂಟ್ ಅಲ್ವಾ, ಅದೇ ನಮ್ಗೆ ಅದೇ ತಾಲೆಯಲ್ಲಿರುತ್ತೆ. ಯಾರೋ ಒಬ್ಬ MLA, ಬೆಳಗ್ಗೆ ಯಾರೋ ಒಬ್ಬರು MLA ನೋಡಿದೆ ನಾನು ಬಸವೇಶ್ವರ ನಗರದಲ್ಲಿ, ಒಬ್ಬ MLA ನೋಡಿ. ನಿಮ್ಗೆ ಅನ್ಸುತ್ತಾ ಒಳ್ಳೆ ಮನೆ ಅಂತ ಅನ್ಸುತ್ತಾ ನೋಡಿದ ತಕ್ಷಣ? ಪರವಾಗಿಲ್ಲ ಮನೆ ನೋಡಿ ಹೇಗಿದೆ, ಚೆನ್ನಾಗಿದೆ, ಬಟ್ ಒಬ್ಬಗೆ ಆರೋಗ್ಯದ ಸಮಸ್ಯೆ ಆಗ್ಬಹುದು, ಪರಮಾತ್ಮ ದೇವರು ಒಳ್ಳೇದು ಮಾಡಲಿ, ಏನಾಗಬಾರ್ದು ಅವ್ರಿಗೆ ಅಂತ ಅಂದ್ಕೊಳ್ತಾ ಹೋದೆ. ಇಲ್ಲ, ನಾವ್ ಹೆಂಗೆ ಅನ್ಕೋಬೇಕು ಒಂದು ಒಳ್ಳೆ ಮನೆ ಅಂದ್ರೆ ನಾವ್ ಹೆಂಗಿರ್ಬೇಕು ಅಂತಂದ್ರೆ ಅದು ಅಷ್ಟು ಸ್ವಲ್ಪ ಆಳವಾಗಿ ಹೋಗಿರ್ಬೇಕು ನಾನು ಹೇಳೋದು. ಅದ್ರ ಆಳತೆಯಿಂದ ಸುಮ್ಮನೆ ನಾನೇನೋ 2 ನಿಮಿಷ ಅನ್ನೋದು, ಅಂದ್ರೆ ಜಾಗ ನೋಡ್ಬೇಕು, ಓಡಾಡ್ಬೇಕು. ಜಾಗ ನೋಡದಲ್ಲೇ ಇನ್ನೊಂದು ಗುಡಿಸ್ಲಾಗಿರ್ಲಿ, ಅದು ವೆರಿ ಇಂಪಾರ್ಟೆಂಟು. ಹರೀಶ್, ನಾನು ಒಂದು ಮಾತು ಹೇಳೋದು, ಆ ಒಂದು ಸೈಟ್ ತೋರಿಸ್ತಾರಲ್ವಾ, ಸೈಟ್ ನೋಡಿದ್ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ನಮ್ಗಾಗಲೇ. ಈ ಮನೆ ಒಳ್ಳೆ ಮನೆ ಕಟ್ಸ್ಕೊಳ್ಳುತ್ತೆ. ನೀವು ಕಟ್ಟಬೇಕು ಅಂದ್ಕೊಂಡಿರಲ್ಲ ನೋಡಿ, ಅರ್ಥ ಮಾಡ್ಕೊಳ್ಳಿ. ಈ ಸೈಟ್ನಲ್ಲಿ ನೀವು ಇಷ್ಟು 1 ಕೋಟಿ ರೂಪಾಯಿ ನಿಮ್ಮದು ಎಷ್ಟು, ಒಂದು 20 ಲಕ್ಷ ಬಡ್ಜೆಟ್ ಇರುತ್ತೆ, 20 ಲಕ್ಷ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಸೈಟು ಭಾಳ ಚೆನ್ನಾಗಿದ್ದು, ಅದಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಒಂದು ಪಾಯಿಂಟ್ಗಳಿದ್ದಲ್ಲಿ, ಶಕ್ತಿ ಇದ್ದಲ್ಲಿ, ಪಾಯಿಂಟ್ ಅನ್ನೋದಕ್ಕಿಂತ ಶಕ್ತಿ ಆ ಸೈಟ್ಗಿದ್ದಲ್ಲಿ, ಆ ನಿವೇಶನಕ್ಕಿದ್ದಲ್ಲಿ ತನ್ನಷ್ಟಕ್ಕೆ ತಾನೇ ಅದು ಬಿಲ್ಟ್ ಮಾಡಿಸ್ಕೊಳುತ್ತೆ. ಅದು ಅಂದರೆ ಒಂದು 50 ಲಕ್ಷ ಮನೆ ಈಸಿ ಕಟ್ಸ್ಕೊಳ್ಬಿಡುತ್ತೆ ಅದು. ಹಂಗೆ ನಿಮ್ಮ ಬಜೆಟ್ 20 ಇರುತ್ತೆ, ಕಟ್ಸ್ಕೊಂಡ್ಬಿಡುತ್ತೆ ಅದು. ಬಟ್ ಆದರೆ ನಾನು ಹೇಳೋದು, ನೆನಪಿಟ್ಕೊಳ್ಳಿ, ವಾಸ್ತು ಲಕ್ಷಣವಿಲ್ಲದ ಸೈಟ್ ನಿವೇಶನದಲ್ಲಿ ನಾವು ಮನೆ ಕಟ್ತೀವಿ ಅಂತ ಹೋದಾಗ ಏನು ಬೇಕಾದ್ರೂ ದುರಂತ ಆಗ್ಬಿಡುತ್ತೆ. ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡ್ರೆ ಮುಗಿ ಬೀಳುತ್ತೆ, ನಿಂತ್ಕೊಂಡು ಹೋಗುತ್ತೆ. ಓಕೆ, ತುಂಬಾ ಜನ ಅನ್ನೋದು ಯಾವಾಗ ವಿಚಾರ. ಇದೊಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ. ನಾರ್ತ್ ಫೇಸಿಂಗ್ ಮನೆ ಲಕ್ಕಿನ ಅಥವಾ ಮಿತ್ತ? ಇಲ್ಲಿ ಯಾರು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ನನಗೆ. ನಾರ್ತು, ಈಸ್ಟು, ವೆಸ್ಟು, ಸೌತ್ ಅನ್ನೋದು ಯಾವುದು ಇಲ್ಲ ಕಣ್ರಿ ಇಲ್ಲಿ. ಓಕೆ, ತಪ್ಪು ಹರೀಶ್ ಇದು. ಯಾವ್ದು ಗೊತ್ತಾ, ಎಷ್ಟು ಜನ MLAಗಳಾಗಿಲ್ಲ, ಈಸ್ಟ್ನಲ್ಲಿ ಎಷ್ಟು ಜನ ಹಾಳಾಗೋಗಿಲ್ಲ, ಎಷ್ಟು ಜನ ಚೆನ್ನಾಗಿಲ್ಲ, ನಾರ್ತ್ನಲ್ಲಿ ಎಷ್ಟು ಜನ ಚೆನ್ನಾಗಿದೆ, ಎಷ್ಟು ಜನ ಇದಾಗಿ ತೊಂದರೆ ಆಗಿಲ್ಲ, ವೆಸ್ಟಲ್ಲಿ ಎಷ್ಟು ಜನ ತೊಂದರೆ ಆಗಿಲ್ಲ, ಎಷ್ಟು ಜನ ಚೆನ್ನಾಗಿಲ್ಲ. ನಾನಂದ್ರೆ ನಾನು ಹೇಗಿರುತ್ತೆ ಆಲ್ರೆಡಿ ಸೌತ್ ರೋಡ್ನಲ್ಲಿರೋದು ನಾನು. ಅರ್ಥ ಏನು,
ಆಯಾ ಸೈಟ್ನ ಅಷ್ಟ ದಿಕ್ಕುಗಳಿಗೆ ಅನುಗುಣವಾಗಿ ಹೇಗೆ ವರ್ಕ್ ಆಗುತ್ತೋ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ. ನನಗೆ ಎಷ್ಟೇ ಕೊಡಲಿ, ಚೆನ್ನಾಗಿರ್ತೀನಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸಿಟಿಲಿ ಇದು ಯಾವಾಗಲೂ ಜಾಸ್ತಿ. ಇಂಡೋರ್ ಪ್ಲಾಂಟ್ಸ್, ಮನೆ ಒಳಗಡೆ ಇರುವಂಥ ಸಸ್ಯಗಳು ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ, ನಿಜಾನ ಸುಳ್ಳ? ಪಾಸಿಟಿವ್ ಎನರ್ಜಿ ಅಂತಂದ್ರೆ ನಮ್ಮ ಮಾನಸಿಕ ಭಾವನೆ, ಅದು ಭಾವನೆಗಳ ಮೇಲೆ ವಾಸ್ತು ಪ್ರಕಾರ ಬದುಕು, ಅದನ್ನಲ್ಲಿ ಇಡಬೇಕು, ಅನುಭವಗಳ ಮೇಲೆ ಜೀವನ. ವಾಸ್ತು ಪ್ರಕಾರ ಅದನ್ನಲ್ಲಿ ಇಡಬೇಕು ಅಂತೆಲ್ಲ ಇದೆ, ನಿಜಾನ ಸುಳ್ಳ? ನೋಡಿ, ಸೌತ್ನಲ್ಲಿ ವೆಸ್ಟ್ನಲ್ಲಿ ಭಾರ ಇರಬೇಕು, ಭಾರ ಇರಬೇಕು. ನೀವು ಯಾವ್ದನ್ನ ಪ್ಲಾಂಟ್ ಇಟ್ಕೊಳ್ಳಿ, ಅದಕ್ಕೆ ನಾನು ಅಬ್ಜೆಕ್ಷನ್ ಇಲ್ಲ. ಓಕೆ, ಸೌತ್ ಆರ್ ಅರ್ಥ ಆಗುತ್ತಾ? ಇಲ್ಲ, ಸೌತ್, ದಕ್ಷಿಣ ಮತ್ತೆ ಪಶ್ಚಿಮ. ಬಾಲ್ಕನಿಗಳು ಯಾವಿದ್ರು ಕೂಡ, ದಕ್ಷಿಣ ಮತ್ತೆ ಪಶ್ಚಿಮ ಬಾಲ್ಕನಿಗಳು ಯಾವೇ ಇದ್ರು ಕೂಡ, ಎಷ್ಟು ದೊಡ್ಡ ದೊಡ್ಡ ಪ್ಲಾಂಟ್ ಆಗ್ಲಿ, ಎಷ್ಟು ದೊಡ್ಡ ದೊಡ್ಡ ಮರಗಳಾಗ್ಲಿ, ಎಷ್ಟು ದೊಡ್ಡ ಕುಂಡಗಳು, ಈಗ ಒಂದು ಕುಂಡ ಮಾಡ್ತಿರ್ತಾರೆ ಈಗ ಮಣ್ಣಲ್ಲಿ ಒಂದು 50 kg ಇಡ್ತಿರ್ತಾರೆ, ಎಲ್ಲ ಇಡ್ತಿರ್ತಾರೆ, ಇಟ್ಕೊಳ್ಳಿ, ನಂದೇನು ಬೇಡ ಅನ್ನಲ್ಲ. ಬಟ್ ಆದರೆ ನಾರ್ತ್ನಲ್ಲಿ ಈಸ್ಟ್ನಲ್ಲಿ ಯಾವುದೇ ಕಾರಣಕ್ಕೆ ಇಡಬೇಡಿ. ಬಾಲ್ಕನಿ ಇದ್ರು ಅಲ್ಲೇ ಬಾಲ್ಕನಿ ಯಾವುದೇ ಕಾರಣಕ್ಕೆ ಇಡಬೇಡಿ. ಅಲ್ಲೇ ಕಸ ಗುಡಿಸೋ ಪರಕೆ ಕೂಡ ಇಡಬೇಡಿ. ಯಾಕಂದ್ರೆ ಕಣ್ಣಿನ ಸ್ಥಾನ ಅದು, ಕಣ್ಣಿದ್ದಾಗೆ ಅದು. ಕಣ್ಣಲ್ಲಿ ನೋಡಿ, ಎಷ್ಟು ಧೂಳು ಬಿದ್ರು ಆ ಲಾಜಿಕ್ಕು ಸಮಸ್ಯೆ ಆಗುತ್ತೆ. ಬಟ್ ಆದರೆ ಈ ಒಂದು ಬೆನ್ನಿಗೆ ಒಂದು ಕೈ ಹೊಡೆದ್ರು ಕೂಡ ಏನಾಗಲ್ಲ ನೋಡಿ, ಸೌತ್ ಆರ್ ವೆಸ್ಟ್ ಅಷ್ಟು ಸ್ಟ್ರಾಂಗ್ ಅಂತ. ಓಕೆ, ನೆಕ್ಸ್ಟ್. ಮನೆಯಲ್ಲಿ ಮಿರರನ್ನು ಯಾವ ಕಡೆ ಇಡಬಾರ್ದು ಅನ್ನೋ ಪ್ರಶ್ನೆಗಿಂತ ಅದಕ್ಕೆ ಕೆಲವಾರು ಲಾಜಿಕ್ ಹೇಳ್ತಿರ್ತಾರೆ. ಬಟ್ ನನ್ನ ಲೆಕ್ಕಾಚಾರದಲ್ಲಿ ನಾವು ಎದ್ದ ತಕ್ಷಣ ಒಂದು ರೂಮ್ನಲ್ಲಿ ನಾವು ವೆಸ್ಟ್ಗೋ ಸೌತ್ಗೋ ತಲೆ ಹಾಕಿರ್ತೀವಿ ಅಂದ್ಕೊಳ್ಳಿ. ಎದ್ದ ತಕ್ಷಣ ಅದು ನೋಡಂಗಿಲ್ಲ, ಹೆದರಿ ಬಿಡ್ತೀವಿ ನಾವು. ನೋಡಂಗಿಲ್ಲ, ಎದ್ದ ತಕ್ಷಣ ಕನ್ನಡಿ ನೋಡಬಾರ್ದು. ಎದ್ದ ತಕ್ಷಣ ಕನ್ನಡಿ ಹಿಂಗೆ ನೋಡ್ಬಿಟ್ರೆ ನಾವು ಅಲ್ಲೇನೋ ಒಂದು ಬಿಂಬ ಇದೆ ಅಂತ ಹೆದರಿ ಬಿಡ್ತೀವಿ ನಾವು. ಓಕೆ, ನೋಡಿ, ಚೆಕ್ ಮಾಡಿ ಬೇಕಾದ್ರೆ. ನಿಮ್ಮ ಮನೇಲಿ ನಿಮ್ಮ ಬೆಡ್ನಲ್ಲಿ ಮಲ್ಕೊಂಡಿರ್ತೀರಲ್ವಾ, ನೀವು ಕಾಲ ಹತ್ರ ಒಂದು ಮಿರರ್ ಇಟ್ಕೊಳ್ಳಿ. ನೀವು ಎದ್ದ ತಕ್ಷಣ ಅದು ನೋಡಿಬಿಡಿ, ನಿಮ್ಮ ಹತ್ರ ಶಾಕ್ ಆಗುತ್ತೆ, BP ವೇರಿಯೇಷನ್ ಆಗುತ್ತೆ. ಬೇಡ ಅಂತ ಅಷ್ಟೇ. ಅದರಲ್ಲಿ ನಮ್ಮ ಕೇರ್ ವಾಸ್ತುನಲ್ಲಿ ನನ್ನ ಸುಮಾರು ಲಕ್ಷ ಕಿಲೋಮೀಟರ್ ಅನುಭವದಲ್ಲಿ ಯಾವುದೇ ಕಾರಣಕ್ಕೂ ಮಿರರ್ ಆಗಲಿ, ಮತ್ತು ವಾಲ್ ಕ್ಲಾಕ್ ಆಗಲಿ, ಪೋಸ್ಟರ್ ಆಗಲಿ, ನನಗೆ ಅನಿಸಿಲ್ಲ. ನನಗೆ ನಿಮ್ಮ ಮಾತು ಕೇಳಿಸ್ಕೊಂಡ್ಮೇಲೆ ಅನಿಸಿರೋದು ಇನ್ನೂ ಬೇರೆ ಬೇರೆ ಎಪಿಸೋಡ್ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅನಿಸ್ತಾ ಇದೆ. ಬಿಕಾಸ್ ತುಂಬ ದೊಡ್ಡ ಸಬ್ಜೆಕ್ಟು, ತುಂಬ ಇದೆ ಮಾತಾಡೋಕೆ, ತುಂಬ ತಿಳಿಸೋಕಿದೆ ಜನಕ್ಕೆ ಒಂದಷ್ಟು ತಪ್ಪು ಕಲ್ಪನೆ ಇರ್ಬೋದು, ಜನಕ್ಕೆ ಒಂದಷ್ಟು ಸರಿ ತಿಳ್ಕೊಂಡಿರ್ಬೋದು, ಜನ ಇದನ್ನ ಕ್ರಿಟಿಸೈಸು ಮಾಡ್ಬೋದು, ಗೊತ್ತಿಲ್ಲ. ಬಿಕಾಸ್ ಈ ಶಾಸ್ತ್ರವೇ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಕೊನೆಯದಾಗಿ ಗುರುಗಳೇ, ಈ ಎಪಿಸೋಡ್ ಮುಗಿಸೋಕೆ ಮುಂಚೆ ನಮ್ಮ ಪಾಡ್ಕಾಸ್ಟ್ ನೋಡ್ತಿರುವಂಥ ಹರಿಕಥೆಯ ಮೂಲಕ ಒಂದು ಸಣ್ಣ ಟಿಪ್ಪನ್ನು ಜನಸಾಮಾನ್ಯರಿಗೆ ವಾಸ್ತು ಬಗ್ಗೆ ಕೊಡಬೇಕು ಅನ್ನೋದಾದರೆ, KR ವಾಸ್ತು ಸಂಸ್ಥಾಪಕರಾದ ಶ್ರೀ ಕರುಣಾಕರ್ ಗುರೂಜಿಯವರು ಏನು ಹೇಳೋಕೆ ಬಯಸ್ತೀರಿ? ನೋಡಿ, ಯಾವುದೇ ಕಾರಣಕ್ಕೂ ವಾಸ್ತು ಅನ್ನೋದನ್ನು ಅವಹೇಳನೆ ಮಾಡಬೇಡಿ. ಒಂದು ಅವಹೇಳನ ಯಾರು ಮಾಡ್ತಾರೋ ಅದ್ರ ಬಗ್ಗೆ ಯಾರು ಆಳವಾಗಿ ತಿಳ್ಕೊಳ್ಳಿ. ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ತಿಳ್ಕೊಳ್ಳಿ ಫಸ್ಟ್ ಅದ್ರ ಬಗ್ಗೆ. ವಾಸ್ತು ಇದೆಯೇ ಇಲ್ವಾ, KR ವಾಸ್ತು ಇದೆ ಅಂತ ನಿಮ್ಮದು ಒಂದು ಎಪಿಸೋಡ್ ಬರ್ತಾ ಇದೆ ಈಗ, ಅದ್ರ ಬಗ್ಗೆ ತಿಳ್ಕೊಳ್ಳಿ. KR ವಾಸ್ತು ಯೂಟ್ಯೂಬ್ ನೋಡಿ, ಅಕಸ್ಮಾತ್ ಇನ್ನೂ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಬೇಕಾದರೆ ನೋಡ್ಕೊಳ್ಳಿ. ನಿಮಗೆ ಏನಾದರೂ ಅನಿಸಲಿಲ್ಲ ಅಂತಂದರೆ ಶನಿ ಏಗಲೇರಿದೆ ಅಂತ ಅರ್ಥ. ಅಷ್ಟು ಮಾತ್ರ ಹೇಳ್ಬೋದು. ಈಗ ಈ ಎಪಿಸೋಡ್ ನೋಡಿದ್ಮೇಲೆ ನಿಮ್ಮನ್ನೇನೋ ಕೇಳಬೇಕು ಅಥವಾ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಯಾರಾಗ ಅನ್ಸಿದ್ರೆ, ವಿತ್ ಯುವರ್ ಪರ್ಮಿಷನ್ ನಾನು ನಿಮ್ಮ ನಂಬರ್ ಗಿಂಬರ್ ಕೊಡ್ಬೋದಾ? ಖಂಡಿತ. ನಾನಿರೋದು ಬಸವೇಶ್ವರ ನಗರ, ಬೆಂಗಳೂರು. ಓಕೆ, ಯಾಕೆಂದ್ರೆ ಗೊತ್ತಿಲ್ಲ, ನಿಮ್ಮ ಜನಕ್ಕೆ ಏನು ಅನ್ಸ್ಬೋದು, ಕೇಳೋಣ ಗುರುಗಳೇ, ಇಷ್ಟೆಲ್ಲ ಹೇಳೋರಲ್ಲ ಗುರು, ಕೇಳೋಣ ನಿಮ್ಮನ್ನ ಅಂತ ಅನ್ಸಿದ್ರೆ ಅಂತ. ತಪ್ಪೇನು, ನಾನು ಹಾಕ್ಲಾ? ಅಲ್ವಾ? ಓಕೆ, ಸರಿ, ಡನ್. ನನಗೆ ಯಾವಾಗಲೂ ಅನ್ಸೋದು ಇಷ್ಟೇ ಗುರುಗಳೇ, ಮನೆ ಅಂದ್ರೆ ಬರೀ ಮನೆ ಮಾತ್ರ ಅಲ್ಲ. ಇನ್ನೊಂದು ವೀಕ್ಷಕರಿಗೆ ನಂದು ಮಾತು ಹೇಳ್ತೇನೆ, ದೇವರನ್ನ ಯಾವತ್ತೂ ಹಗಲೆಲ್ಲ ಬೇಡಬೇಡಿ. 24 hours ದೇವರನ್ನ, ದೇವರೇ ಪರಮಾತ್ಮ ನನಗೆ ಕೊಡಲಿಲ್ಲ, ನನಗೆ ಕೊಡು, ನಾಳೆ ತಿರುಪತಿಗೆ ಬಂದಾಗ್ಬಿಡ್ತೀನಿ, ಇದು ಮಾಡಿದರೆ 10,000 ದುಡ್ಡು ಹಾಕ್ಬಿಡ್ತೀನಿ ಬಂದು ಅಂದ್ಕೋಬೇಡಿ. ಅವೆಲ್ಲ ಮೂರ್ಖತನ. ಅದು ದೇವರು ನಮ್ಮ ತಂದೆ ಇದ್ದಾಗೆ, ಹುಟ್ಟಿಸ್ ತಂದೆ ತಾಯಿ ಹೆಂಗೋ ದೇವ್ರು ಹಂಗೆ ಅಲ್ವಾ. ಯಾವತ್ತೂ ದೇವರಿಗೆ ಸೆಡ್ ಹೊಡೆದು ಬದುಕಬೇಕಂತೆ. ನಾವು ಸೆಡ್ ಹೊಡೆದು ಬದುಕಬೇಕು. ನಾನು ಬದುಕಿ ತೋರಿಸ್ತೀನಿ ನೋಡು ಅಂತ. ಕಷ್ಟ ಕೊಡೋದು, ಕಷ್ಟ ಏನು ಗೊತ್ತಾ, ನಮ್ಮ ಟೆಸ್ಟಿಂಗ್ ಇದ್ದಂಗೆ ಅದೆಲ್ಲ ಅಲ್ವಾ. ಆದರೆ ನಾನೊಂದು ಮಾತು ಹೇಳೋದು, ಸೆಡ್ ಹೊಡೆದು ಬದುಕಿದಾಗ ನೀನು ಸಕ್ಸಸ್ ಅಂತ ಒಂದು ಕಡೆಗೆ ಬರ್ತೀಯಲ್ಲ, ಆವಾಗ ಆ ದೇವ್ರು ಅಂದ್ಕೊಳ್ತಾನಂತೆ, ನನ್ನ ಮಗ ನೋಡು ಇಷ್ಟು ಚೆನ್ನಾಗಿ ಬೆಳೀತದಾನೆ, ತಥಾಸ್ತು ಅನ್ನಬೇಕು ಅವನಿಗೆ, ಇನ್ನೂ ಚೆನ್ನಾಗಿ ಬೆಳೀಲಿ ಬಿಡು ಅಂತಂತೆ.
ಆಕಸ್ಮಿಕ ಏನಾದರೂ ನೀವು ಮಾಡ್ದಲೆ ಸೋಮಾರಿಯಾಗಿ ಆಗಲಿಲ್ಲ, ನಾನು ಪೂಜೆ ಮಾಡಿಬಿಟ್ಟೆ, ಒಂದು ಅರ್ಧ ಕೆ ಜಿ ಯಾತ್ರದ ತಂದು ಕರ್ಪೂರ ತಂದು ಹಚ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟು ಓಂ ರೀಮ್ ಅಂತ ಅಂದ್ಕೊಂಡು ಪೂಜೆ ಮಾಡದೆ ಹೋದ್ರೆ ಕಾಯಕವೇ ಕೈಲಾಸ ಕಣ್ರಿ. ಒಳ್ಳೆ ಕಾಯಕ ಮಾಡಿ, ಇದು ಒಳ್ಳೆ ಮಾಡಿ, ಹೌದಿಲ್ಲ, ಕಾಯಕ ಮಾಡಿ. ಅದರಲ್ಲೂ ನಾನು ಹೇಳೋದು ಇಷ್ಟೇ, ಯಾರಿಗಾದರೂ ಕೂಡ ಕಾಯಕ ಎಲ್ಲ ನಾನು ಇಷ್ಟೆಲ್ಲ ಹೇಳ್ತಿರ್ಕೊಳ್ಳೆ, ಕಾಯಕ ಮಾಡಿ ಎಲ್ಲ ಒಳ್ಳೇದು ಮಾಡಿ, ಒಳ್ಳೇದು ಮಾಡ್ತಾ ಇದ್ರೆ ಕರ್ಮಾಪನ ಅನುಗುಣವಾಗಿ ನಿಮಗೂ ದೇವ್ರು ಒಳ್ಳೇದು ಮಾಡ್ತೇನೆ ಅನ್ನೋದು ಇದಿಷ್ಟೆಲ್ಲ ಹೇಳ್ತಾ ಇದ್ರಿ. ವಾಸ್ತು ಅನ್ನೋದನ್ನ ಯಾಕೆ ಫಿಟ್ ಮಾಡ್ತಾ ಇದ್ರಿ, ಲಿಂಕ್ ಮಾಡ್ತಾ ಇದ್ರಿ ಅನ್ನೋದನ್ನ ಕೇಳ್ಬೋದು ನೀವು. ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ರಿ ನೀವು, ಕಾಯಕವೇ ಕೈಲಾಸ ಅನ್ನೋದನ್ನ ಇದು ಮಾಡ್ತಾ ಇದ್ರಿ, ಆಮೇಲೆ ಇದು ಒಂದು ವಾಸ್ತು ಅನ್ನೋದನ್ನ ಟ್ಯಾಗ್ ಮಾಡ್ತಾ ಇದ್ರಿ, ಯಾಕಿದು ಅನ್ನೋದು ಕ್ವಶನ್ ಬಂದಾಗ ನಾನು ಒಂದೇ ಮಾತು ಹೇಳೋದು ಯಾರಿಗಾದ್ರೂ ಕೂಡ, ಇಲ್ಲಿ ನಿಮಗೆ ಬೆಂಗಳೂರು ಮೈಸೂರು ಎಷ್ಟು ಗಂಟೆ ಹೋಗ್ತಿದ್ವಿ ನಾವು? 3 ತಾಸು ಆಗ್ತಿತ್ತು ಮೊದಲು, ಮಿನಿಮಮ್ 3 ರಿಂದ 4 ತಾಸು ಹೋಗ್ತಿದ್ವಿ. ಈಗ ಎಷ್ಟು ಅವ್ರು ಹೋಗ್ತೀರಿ ನೀವು? 1.5 ತಾಸು 2 ತಾಸು ಹೋಗ್ತೀವಿ. ಸಿಂಪಲ್, ವಾಸ್ತು ಮಾಡ್ಕೊಳ್ಳಿ, ಗೋ ಫಾಸ್ಟ್, ರನ್. ಲಾಜಿಕ್ ಆಯ್ತು. ಸಪೋರ್ಟ್ ಆಗುತ್ತೆ ಜೀವನಕ್ಕೆ, ಒಳ್ಳೇದಾಗತ್ತೆ ಅನ್ನೋದು ಅಷ್ಟು ಬಿಟ್ಟರೆ ಇಲ್ಲಿ ದೇವರನ್ನ 24 ಗಂಟೆ ಕರ್ಪೂರ ಹಚ್ಕೊಂಡು ಊದಿನ ಕಡ್ಡೆ ಹಚ್ಕೊಂಡು ಸಿಕ್ಕಾಪಟ್ಟೆ ಅರ್ಥನೇ ಇಲ್ಲ ಇದರಲ್ಲಿ. ಆ ದೇವರಿಗೆ ಬೇಜಾರಾಗ್ಬಿಡುತ್ತೆ, ಇವನು ಬದುಕೋದು ಬೇಡ, ನೀನು ಬಂದ್ಬಿಡು ಸುಮ್ಮನೆ ನನ್ನ ಹತ್ರಕ್ಕೆ. ನಿಮ್ಮ ಜೊತೆ ವಾಪಸ್ ಬರ್ತೀನಿ ನಾನು, ಬೇರೆ ಬೇರೆ ಮಾತಾಡಬೇಕು ಅಲ್ಲ. ಇದೆಷ್ಟೆಲ್ಲ ಮಾತಾಡಿದ್ಮೇಲೆ ಅನ್ನಿಸ್ತು, ಬಿಕಾಸ್ ತುಂಬ ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಹೇಳಿದೆ, ಇದ್ದಿದ್ದ ಹಾಗೆ ಮನುಷ್ಯನ ಜೀವನ ಮತ್ತು ವಾಸ್ತು ಇದು ಲಿಂಕ್ ಹೇಗೆ ಅನ್ನೋದನ್ನ ಬಿಡಿಬಿಡಿಯಾಗಿ ಉದಾಹರಣೆ ಸಮೇತ ಹೇಳ್ತಿದ್ದೀರಿ ನೀವು. ಇನ್ನೊಂದು, ನಾನು ಅಂತ ಹೇಳ್ತಿಲ್ಲ, ನಿಮ್ಮ ಅನುಭವಕ್ಕೆ ಯಾರು ನಿಮಗೆ ಅನಿಸುತ್ತೋ ನಾನು ಹೇಳೋದು, ನಿಮ್ಗೆ ಅವರಿಂದ ಒಳ್ಳೇದಾಗತ್ತಪ್ಪ, ಚೆನ್ನಾಗಾಗತ್ತೆ, ಅವ್ರ ಅನುಭವ ಇದೆ ಅವರಿಗೆ, ಅವರು ಆ ಗುರುವಿದ್ಯೆ ಇದೆ ಅವರಿಗೆ ಅಂತ ಹೇಳಿದ್ರೆ ಫಸ್ಟ್ ತೋರಿಸ್ಕೊಳ್ಳೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ ಪ್ರತಿಯೊಬ್ಬರಿಗೂ ಹೇಳೋದು. ನೀವು ನಂಬುವವರನ್ನ ನಂಬಿದ್ದನ್ನ ತೋರಿಸಿ ಮಾಡಿಸಿ ಹಾಗಂತ ನಾನೇ ಬೇಕು, ನಾನೇ ಎಂದರೋ ಮಹಾನುಭಾವಲು ಅಂದರಕ್ಕೂ ನಾವು ಒಂದನಲ್ಲ. ಇಲ್ಲಿ KR ಸಂಸ್ಥೆಯ ಉದ್ದೇಶ ಏನಪ್ಪ ಅಂದರೆ ಸರ್ವೇ ಜನ ಸುಖಿನೋ ಭವಂತು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ಥ್ಯಾಂಕ್ ಯು ಗುರುಗಳೇ, ಒಳ್ಳೆಯದಾಗಿ. ಥ್ಯಾಂಕ್ ಯು. ಒಂದಷ್ಟು ವಾಸ್ತುಶಾಸ್ತ್ರದ ಬಗ್ಗೆ, ನಡೆದಿರುವ ಘಟನಾವಳಿಗಳ ಬಗ್ಗೆ, ಅವರ ಬದುಕಿನ ಹಾದಿಯ ಬಗ್ಗೆ ಬಹುಶಃ ಈ ಎಪಿಸೋಡಲ್ಲಿ ಒಂದಷ್ಟು ಮಾಹಿತಿಯನ್ನು ನಿಮ್ಗೆ ತಲುಪಿಸುವಂಥ ಪ್ರಯತ್ನ ಆಯಿತು. ಇವತ್ತಿನ ನಮ್ಮ ಹರಿಕಥೆಯ ಅತಿಥಿಗಳಾಗಿ KR ವಾಸ್ತು ಸಂಸ್ಥೆಯ ಸಂಸ್ಥಾಪಕರು, ಆಧ್ಯಾತ್ಮ ಚಿಂತಕರಾದಂಥ ಶ್ರೀ ಕರುಣಾಕರ್ ಗುರುಜಿಗಳು, ಅವ್ರಿಗೊಂದು ಪ್ರೀತಿಯ ಗೌರವ. ಕೇಕ್ವಾಲಾ ತಾಜಾ ಮಿಠಾಯಿ, ತಾಜಾ ತಿಂಡಿ ಪರವಾಗಿ ಇದೊಂದು ಗಿಫ್ಟ್ ಹ್ಯಾಂಪರ್, ಮತ್ತು ನಮ್ಮ ನ್ಯೂಸೋ ನಮ್ಮ ಕಡೆಯಿಂದನೂ ಕೂಡ ಒಂದು ಗಿಫ್ಟ್ ಹ್ಯಾಂಪರ್ ನಿಮಗೆ. ಥ್ಯಾಂಕ್ ಯು ಗುರುಗಳೇ, ಒಳ್ಳೆಯದಾಗಲಿ. ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ, ಮತ್ತೆ ಒಂದಷ್ಟು ವಿಚಾರಗಳನ್ನು ಜನರಿಗೆ ಕೊಡಿಸುವಂಥ ಪ್ರಯತ್ನ ಖಂಡಿತವಾಗ್ಲೂ. ಥ್ಯಾಂಕ್ ಯು ಗುರುಗಳೇ. ಸ್ವಾಮಿ ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು, ಇದು ನ್ಯೂಸೋ. ನಮಸ್ಕಾರ.